ಎಲ್ರಿಗೂ ಮತ್ತೊಮ್ಮೆ ಶುಭೋದಯ. ನಿಮ್ಮೆಲ್ಲರ ಒಂದು ಡಿಜಿಟಲ್ ಚಪ್ಪಾಳೆಯೊಂದಿಗೆ ಯಾರೆಲ್ಲ ಇವತ್ತು ಇನ್ ಟೈಮ್ ಅಲ್ಲಿ 243 ಜನ ಆಲ್ರೆಡಿ 245 250 ಪ್ಲಸ್ ಅಟೆಂಡ್ ಮಾಡಿದ್ದೀರಾ. ನಿಮಗೆ ನಿಮ್ಮ ಒಂದು ಡಿಜಿಟಲ್ ಚಪ್ಪಾಳೆಯೊಂದಿಗೆ ಹೃದಯಪೂರ್ವಕವಾಗಿ ಈ ಒಂದು ಝೂಮ್ ವೆಬಿನಾರ್ಗೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಒಂದು ಅದ್ಭುತವಾದ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಇವತ್ತು ಈ ಬಯೋಟೋರಿಯಂ ದೇಶದಾದ್ಯಂತ ಎಲ್ಲರಿಗೆ ರೀಚ್ ಆಗೋದಕ್ಕೆ ಕಾರಣಕರ್ತರಾದಂತ ನಮ್ಮ 3 ಜನ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಫೌಂಡರ್ಸ್ ಆದಂತ ಯಶೋಧರ್ ಜೈನ್ ಸರ್, ದಿನಕರ್ ಸರ್, ನಿಸಾರ್ ಸರ್, ಹಾಗೆ ನಮ್ಮ ಎಲ್ಲ ಕೋರ್ ಲೀಡರ್ಸ್ ಪ್ರತಿದಿನ ನಾಲೆಡ್ಜ್ ಅನ್ನ ಶೇರ್ ಮಾಡ್ತಾ ಈ ಬಯೋಟೋರಿಯಂ ಎಲ್ಲ ರೀತಿನಲ್ಲಿ ಎಲ್ರಿಗೂ ರೀಚ್ ಆಗೋದಕ್ಕೆ ಕಾರಣಕರ್ತರಾಗ್ತಾ ಇರಂತ ನಮ್ಮ ಕೋರ್ ಲೀಡರ್ಸ್, ಅದೇ ರೀತಿ ಎಲ್ಲ ಒಂದು ದೊಡ್ಡ ಲೆವೆಲ್ ಅಲ್ಲಿ ಅವೇರ್ನೆಸ್ ನ ಮೂಡಿಸ್ತಾ ಇರೋಂತ ನಮ್ಮ ಐಎಎ ಹೋಸ್ಟ್ ಕ್ಲಬ್ ಲೀಡರ್ಸ್, ಐಎಎ ಕ್ಲಬ್ ಲೀಡರ್ಸ್ ಹಾಗೂ ನಮ್ಮೆಲ್ಲ ಪ್ರೀತಿಯ ಈ ಬಯೋಟೋರಿಯಂ ಡಿಸ್ಟ್ರಿಬ್ಯೂಟರ್ಸ್ಗೆ ಹೃದಯಪೂರ್ವಕವಾದ ಸ್ವಾಗತ. ನಿಮ್ಮೆಲ್ಲರ ಡಿಜಿಟಲ್ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಇವರೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಒಂದು ಸೆಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋಂತ ಸೆಷನ್. ಇವತ್ತೇನಂದ್ರೆ ನಮ್ಮ ಪ್ರಾಡಕ್ಟ್. ಯಾಕೆಂದ್ರೆ ನಮ್ಮ ಪ್ರಾಡಕ್ಟ್ ಈ ಬಯೋಟೋರಿಯಂ ಅನ್ನೋಂಥದ್ದು ಇವತ್ತು ತುಂಬಾ ಅದ್ಭುತವಾದ ಪ್ರಾಡಕ್ಟ್, ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿರೋಂತ ಪ್ರಾಡಕ್ಟ್. ಇದನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿದ್ರೆ ನಮ್ಗೆ ಸಮಾಜದಲ್ಲಿ ನಮ್ಗೆ ಏನೆಲ್ಲ ಬೇಕು, ಅದು ಒಳ್ಳೆ ಹೆಸರು ಇರ್ಬೋದು, ಹಣ ಗಳಿಸಂತ ಇರ್ಬೋದು, ಒಳ್ಳೆ ಬಾಂಧವ್ಯ ಗಳಿಸಂತದ್ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ ಅನ್ನೋದು ಗೊತ್ತಿದ್ದು ನಾವು ಈ ಒಂದು ಪ್ರಾಡಕ್ಟ್ ಅನ್ನ ಹೆಚ್ಚು ಹೆಚ್ಚು ಜನಕ್ಕೆ ರೀಚ್ ಮಾಡಿಸ್ಬೇಕಂದ್ರೆ ನಮಗೆ ಕಾನ್ಫಿಡೆಂಟ್ ಮುಖ್ಯ. ಆ ಕಾನ್ಫಿಡೆಂಟ್ ನಮಗ್ ಬರೋದು ಯಾವಾಗ ಅಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಾವು ಎಷ್ಟು ಮಾಹಿತಿನ ಪಡ್ಕಂತೀವೋ ಅಷ್ಟು ನಮ್ಮೊಳಗಡೆ ಒಂದು ಕಾನ್ಫಿಡೆಂಟ್ ಬರ್ಲಿಕ್ಕಿದೆ. ನಾವು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿ ಸಮಾಜಕ್ಕೆ ಒಂದು ದೊಡ್ಡ ಅಸೆಟ್ ಆಗೋದಕ್ಕೆ ನಾವು ಅದು ಸಾಧ್ಯ ಆಗ್ಲಿಕ್ಕಿದೆ. ಈ ಬಯೋಟೋರಿಯಂ ಪ್ರಾಡಕ್ಟ್ ಎಷ್ಟು ಅನಿವಾರ್ಯ ಅನ್ನೋದು ತಿಳ್ಕೊಳೋದಕ್ಕೆ ಮುಂಚೆ ಇವತ್ತು ನಮ್ಗೆ ಆರೋಗ್ಯ ಎಲ್ರಿಗೂ ಗೊತ್ತು, ಬಹಳ ಮುಖ್ಯವಾದ್ದು. ಅಂದ್ರೆ ನಮ್ ಜೀವನದಲ್ಲಿ ನಾವ್ ಏನೆಲ್ಲ ಪಡಿಬೇಕು, ಏನೆಲ್ಲ ಅನುಭವಿಸ್ಬೇಕು ಅಂದ್ರೆ ಆರೋಗ್ಯ ಒಂದಿಲ್ಲ ಅಂದ್ರೆ ಉಳಿದಿದ್ದು ಏನಿದ್ರು ಅದು ವ್ಯರ್ಥ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಚಾರ. ಆದ್ರೆ ಜನರಲ್ ಆಗಿ ಯೋಚನೆ ಮಾಡಿ, ಇವತ್ತು ಇಲ್ಲಿ ಏನು ನಾವು ಆಲ್ರೆಡಿ 350 ಪ್ಲಸ್ ಇದ್ದೀವಿ. ಈಗ ಇನ್ನೂ ತುಂಬಾ ಜನ ಕನೆಕ್ಟ್ ಆಗ್ಲಿಕ್ಕಿದ್ದಾರೆ. ಇವತ್ತು ನಾವು ಆಲ್ರೆಡಿ ಎಷ್ಟೋ ಜನ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದೀವಿ. ಎಷ್ಟೋ ಜನಕ್ಕೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸಿದ್ದೀವಿ. ನಾವು ಜನರಲ್ ಆಗಿ ಯೋಚನೆ ಮಾಡೋಣ, ಇವತ್ತಿನ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಅವರು ಬಡವರು ಇರ್ಬೋದು, ಮಧ್ಯಮ ವರ್ಗದವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಈಗ ಅವರ ಮನೆಗಳಲ್ಲಿ ಕುಳಿತು ಯಾವಾಗೋ ಒಂದು ಟೈಮ್, ಯಾಕೆಂದ್ರೆ ಈಗ ಹಿಂದೆ ಅಂದ್ರೆ ಆಲ್ಮೋಸ್ಟ್ ಅವ್ರು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ರು. ಬಟ್ ಇವಾಗೆಲ್ಲ ಫ್ಯಾಮಿಲಿ ರಿಲೇಷನ್ಸ್, ಈಗ ಹಿಂದೆ ರಿಲೇಷನ್ಸ್ ಹಬ್ಬಗಳಲ್ಲಿ ಅಕೇಶನ್ಗಳಲ್ಲಿ ಏನ್ ಸೇರ್ತಾ ಇದ್ರು, ಇವತ್ತು ಒಂದ್ ಫ್ಯಾಮಿಲಿಲಿ ಇರೋಂಥವ್ರು, ಒಂದ್ ಫ್ಯಾಮಿಲಿಲಿ 3 ಜನ 4 ಜನ ಇದ್ದಾರೆ ಅಂದ್ರೆ ಅವ್ರು ಒಟ್ಟಿಗೆ ಸೇರೋದು ಒಂದ್ ರೀತಿನಲ್ಲಿ ಅಕೇಶನಲ್ ರೀತಿನಲ್ಲಿ ಆಗಿದೆ. ಆದ್ರೂ ಯಾವಾಗಾದ್ರೂ ಸೇರಿದಾಗ ನಾವ್ ಏನ್ ವಿಚಾರ ಮಾತಾಡ್ತೀವಿ? ಈಗ ನೋಡಿ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ನೀವ್ ಯಾರನ್ನೇ ಕೇಳಿದ್ರು ಹೇಳೋ ಅಂತದ್ದು ನಮಗೆ ಆರೋಗ್ಯನೇ ಬಹಳ ಮುಖ್ಯ. ಆರೋಗ್ಯ ಒಂದಿಲ್ಲ ಅಂದ್ರೆ ಏನು ಅನುಭವಿಸಕ್ಕಾಗಲ್ಲ, ಆರೋಗ್ಯ ಬೇಕೇ ಬೇಕು ಅಂತ ಎಲ್ರು ಮಾತಾಡ್ತಾರೆ. ಬಟ್ ಆರೋಗ್ಯದ ಬಗ್ಗೆ ನಿಜವಾದ್ರೂ ನಾವು ಕಾಳಜಿ ವಹಿಸ್ತೀವ? ನಾವು ಆರೋಗ್ಯದ ಬಗ್ಗೆ ಯಾವಾಗಾದ್ರೂ ಚಿಂತನೆ ಮಾಡ್ತೀವ? ಇವತ್ ನೋಡಿ, ಯಾವುದೇ 4 ಈಗ ಕುಟುಂಬದವರು, ಈಗ ಗಂಡ ಹೆಂಡತಿ ಮಕ್ಳು ಕೂತ್ಕೊಂಡು ಏನಾದ್ರು ಜನರಲ್ ಆಗಿ ಏನಾದ್ರು ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡೋಂತ ವಿಚಾರ ಆಲ್ಮೋಸ್ಟ್ ಮಕ್ಳು ಭವಿಷ್ಯದಿರ್ಬೋದು, ಮನೆ ಕಟ್ಟಂತದಿರ್ಬೋದು, ಅಥವಾ ಯಾವ್ದೋ ಸಾಲ ತೀರ್ಸಂತದಿರ್ಬೋದು, ಅಥವಾ ಮನೆಗೆ ಇನ್ನೇನೋ ತರೋಂತದಿರ್ಬೋದು, ಸೈಟ್ ತಗೊಳಂತ ಇರ್ಬೋದು, ಇದೆಲ್ಲ ವಿಚಾರ ಮಾತಾಡ್ತಾರೆ. ಅದೇ ರೀತಿ ಯಾರಾದ್ರೂ ರಿಲೇಷನ್ ಸೇರಿದ್ರು ಕೂಡ ಅವರು ಅದೇ ವಿಚಾರನೇ ಮಾತಾಡೋಂಥದ್ದು. ಆಲ್ಮೋಸ್ಟ್ ಈ ಫೈನಾನ್ಷಿಯಲ್ ರಿಲೇಟೆಡ್ ವಿಚಾರನೇ ನಾವು ಹೆಚ್ಚೆ ಮಾತಾಡ್ತೀವಿ. ಭವಿಷ್ಯದ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಂತ ವಿಚಾರಗಳು ಬರೀ ಫೈನಾನ್ಷಿಯಲ್ ಸಂಬಂಧಪಟ್ಟಂಗೆ, ನಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ. ಆದ್ರೆ ನಮ್ಮ ಆರೋಗ್ಯ ಇವತ್ತು ನೋಡಿ, ದಿನೇ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಕ್ಷೀಣಿಸ್ತಾ ಹೋಗ್ತಾ ಇದೆ. ಅವನ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಬಟ್ ಅದ್ರ ಬಗ್ಗೆ ಯಾರು ಸಾಮಾನ್ಯವಾಗಿ ತಲೆನೇ ಕೆಡ್ಸ್ಕೊಳೋದಿಲ್ಲ. ಇವತ್ತು ನೋಡಿ, ಹಿಂದೆ ನಮ್ಮ ಪೂರ್ವಿಕರು ಕಾಲದಲ್ಲಿ ಆಸ್ಪತ್ರೆಗಳೇ ಇಲ್ದೇ ಇರೋಂತ ಕಾಲದಲ್ಲಿ ನೂರಾರು ವರ್ಷ ಹ್ಯಾಪಿಯಾಗಿ ಆರೋಗ್ಯವಾಗಿ ಬದುಕ್ತಾ ಇದ್ರು. ಇವತ್ತು ಸೈನ್ಸ್ ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ, ಎಷ್ಟೆಲ್ಲ ಆಸ್ಪತ್ರೆಗಳು ಯಾವ ಲೆವೆಲ್ಗೆ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಈಗ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಬದಲಿಸಂತ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಜುಕೇಶನ್ ಇರ್ಬೋದು, ಅಂದ್ರೆ ಒಂದೊಂದು ಆರ್ಗನ್ಸ್ಗೂ ಸಂಬಂಧಪಟ್ಟಂಗೆ ಸುಪೀರಿಯರ್ ಆಗಿ ಅವ್ರನ್ನ ಎಜುಕೇಟ್ ಮಾಡೋ ಅಂತದ್ದು, ಇದೆಲ್ಲವನ್ನು ನಾವು ಸಮಾಜದಲ್ಲಿ ನೋಡ್ತಾ ಬಂದಿದ್ದೀವಿ.
ಏದು ಆಸ್ಪತ್ರೆ ಅಂದ್ರೆ ಹಿಂದೆ ಏನಂದ್ರೆ ಒಂದು ಸಣ್ಣ ಕೊಠಡಿ, ಒಬ್ಬ ಡಾಕ್ಟರ್ ತಥಾಸ್ಕೋಪ್ ಇಟ್ಕೊಂಡಿರೋ ಡಾಕ್ಟ್ರು, ಏನೋ ಸಣ್ಣ ಪುಟ್ಟ ಕೆಲವು ಮೆಡಿಸನ್ ಅದು ಬಿಟ್ರೆ ಬೇರೆ ಏನು ಇರ್ತಾ ಇಲ್ಲ. ಬಟ್ ಇವತ್ತು ಆಸ್ಪತ್ರೆ ಅಂದ್ರೆ ಯಾವ ಐಷಾರಾಮಿ ಹೋಟೆಲ್‌ಗಳಿಗೂ ಕಡಿಮೆ ಇಲ್ಲ. ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ. ಅಷ್ಟೆಲ್ಲ ಟೆಕ್ನಾಲಜಿ ಇದೆ. ಸೈನ್ಸ್ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿದೆ. ಬಟ್ ಇವತ್ತು ಆಸ್ಪತ್ರೆ ಅಂದ್ರೆ ಏನಾಗಿದೆ? ಜನರಲ್ ಆಗಿ ಯೋಚನೆ ಮಾಡಿ. ಇವತ್ತು ಆಸ್ಪತ್ರೆ ಅಂದ ತಕ್ಷಣ ಮನಸ್ಸಿಗೆ ಬರೋಂಥದ್ದು ಮೇಜರು ಅದು ಖರ್ಚು. ಅದು ವಾಸ್ತವ ಸತ್ಯ ಕೂಡ. ರೋಗಿ ಆ ಆಸ್ಪತ್ರೆಯಲ್ಲಿ ಇರೋಂಥವ್ರಿಗೆ ಅವ್ರ ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು, ಡಾಕ್ಟರ್ ಇರ್ಬೋದು, ಅಲ್ಲಿರೋಂಥ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಅವ್ರಿಗೆ ಯಾರು ಅಚ್ಚುಮೆಚ್ಚು ಅಂದ್ರೆ ರೋಗಿನೇ ಅಚ್ಚುಮೆಚ್ಚು. ಯಾಕೆಂದ್ರೆ ರೋಗಿ ಬರ್ಲಿಲ್ಲ ಅಂದ್ರೆ ಅವರೆಲ್ಲರ ಜೀವನ ನಡೆಯೋದಿಲ್ಲ. ಅವರು ಪ್ರತಿ ದಿವ್ಸ ಅವರು ಬೇಡದಿದ್ರೂನು ಈಗ ಅವಶ್ಯಕತೆ ಇಲ್ಲ ಅಂದ್ರು ಇಂಜೆಕ್ಷನ್‌ನ ಚುಚ್ಚುವಂಥದ್ದು ನಾವು ಸಾಮಾನ್ಯವಾಗಿ ನೋಡೋರಂಥದ್ದು. ಮತ್ತೆ ಬಿಲ್ಲು ಆದಷ್ಟು ಹೆಚ್ಚು ಮಾಡೋಂಥದ್ದು. ಯಾಕೆಂದ್ರೆ ಬಿಲ್ ಮಾಡ್ಲಿಲ್ಲ ಅಂದ್ರೆ ಈಗ ಅವರು ಅದು ಎಲ್ಲವನ್ನೂ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ವೇಳೆ ಚಿಕಿತ್ಸೆ ತಪ್ಪಾಗಿ ಪೇಷಂಟ್ ಸತ್ರೆ ಆ ಪ್ರಕರಣನ ಆಟೋಮೆಟಿಕ್ ಆಗಿ ಮುಚ್ಚಾಕಂಥದ್ದು. ಇದು ಎಲ್ಲವೂ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು. ಇವತ್ತು ನೋಡಿ, ಹಿಂದೆ ನಮ್ಮ ಪೂರ್ವಿಕರು ಎಷ್ಟು ಹೆಲ್ತಿಯಾಗಿ ಆರೋಗ್ಯವಾಗಿರ್ತಾ ಇದ್ರು. ಬಟ್ ಇವತ್ತು ನಾವ್ ಯಾಕೆ ದಿನೇ ದಿನೇ ನಮ್ಗೆ ಇಷ್ಟು ಕಾಯಿಲೆಗಳು, ಸಿಕ್ಕಾಪಟ್ಟೆ ಕಾಯಿಲೆಗಳು ಬರ್ತಾ ಇದೆ. ಇವೆಲ್ಲ ನೋಡ್ತಾ ಹೋದ್ರೆ ರೀಸನ್ ಒಂದಲ್ಲ ಎರಡಲ್ಲ. ಈ ಮೊನ್ನೆ ಯಾರೋ ಒಬ್ರು ನನ್ನ ಸ್ನೇಹಿತರು ಒಬ್ರು ಅಂದ್ರೆ ಅವರು ಸ್ವಲ್ಪ ಹೆಲ್ತ್ ಬಗ್ಗೆ ತುಂಬಾ ಅವೇರ್‌ನೆಸ್ ಇರೋಂಥವ್ರು. ಅವ್ರು ಹೇಳ್ತಾ ಇದ್ರು, ಸಿಕ್ನೆಸ್‌ಗೆ ತುಂಬಾ ಮುಖ್ಯವಾದ ಕಾರಣ ಏನಂದ್ರೆ, ಸಿಕ್ಕಿದ್ದನ್ನ ಸಿಕ್ಕಷ್ಟು ಸಿಕ್ಕಾಪಟ್ಟೆ ಸಿಕ್ಕಲ್ಲೆಲ್ಲ ತಿನ್ನೋದೇ ಸಿಕ್ನೆಸ್ಸಿಗ್ ಕಾರಣ ಅಂತ. ಅಂದ್ರೆ ಈಗ ಸಹಜವಾಗಿ ನೋಡಿ, ಇವತ್ತು ಯಾರು ಹಿಂದೆ ನಮ್ಮ ಪೂರ್ವಿಕರು ಅವರು ಹೊಟ್ಟೆ ತುಂಬಿಸ್ಕೊಳೋದಕ್ಕೋಸ್ಕರ ಅವರು ತಿಂತಾ ಇದ್ರು. ಬಟ್ ಇವತ್ತು ಆಲ್ಮೋಸ್ಟ್ ನಾವು ಹಸ್ತಿದ್ರು ತಿಂತೀವಿ. ನಾವು ಅಂದ್ರೆ ಈಗ ಸಮಾಜದಲ್ಲಿ ಟೋಟಲ್ ಆಗಿ ನಾನು ಓವರ್ ಆಗಿ ಜನರಲ್ ಆಗಿ ಮಾತಾಡ್ತಾ ಇರೋಂಥದ್ದು. ಆದ್ರೆ ನಾವು ತಿಂತಾ ಇರೋದು ಏನು? ನಮ್ಮ 3 ಇಂಚು ನಾಲಿಗೆಯ 4 ನಿಮಿಷದ ರುಚಿಗೋಸ್ಕರ ನಾವು ಸುಮಾರು ನಮ್ಮ ಬದುಕಿನ ಅಂದ್ರೆ ನಮ್ಮ ಮುಂದಿನ ಆಯುಷ್ಯನ 40, 50 ವರ್ಷದ ಬದುಕನ್ನ ನಾವು ಹಾಳು ಮಾಡ್ಕೊಂತ ಇದೀವಿ. ಆ ಸತ್ಯ ಎಲ್ರಿಗೂ ಗೊತ್ತಿದ್ದು ಬಟ್ ಅನಿವಾರ್ಯವಾಗಿ ನಾವು ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾಲಿಗೆ ರುಚಿನ ನಾವು ನೋಡ್ತಾ ಇದ್ದೀವಿ. ಆ ನಾಲಿಗೆ ರುಚಿ ನೀವ್ ಏನಾದ್ರೂ ತಿನ್ನಿ ಜನರಲ್ ಆಗಿ ಯೋಚನೆ ಮಾಡಿ. ನೀವು ಸ್ವೀಟ್ ತಿನ್ನಿ, ನಿಮ್ಗೆ ಇಷ್ಟವಾದ ಖಾರ ತಿನ್ನಿ, ಬೇರೆ ಏನೇ ಐಟಮ್ ತಿನ್ನಿ. ಆ ನಾಲಿಗೆ ಮೇಲೆ ಎಷ್ಟೊತ್ ತನಕ ಅದು ಉಳ್ಕೊಳಕ್ ಸಾಧ್ಯ? ಜಸ್ಟ್ 4 ನಿಮಿಷ ಅಷ್ಟೇ ಅದ್ ರುಚಿ ಇರೋಂಥದ್ದು. 4 ನಿಮಿಷ ಆದ್ಮೇಲೆ ಆಟೋಮೆಟಿಕ್ ಆಗಿ ಆ ನಾಲಿಗೆ ರುಚಿ ಹೊರಟೋಗಿರುತ್ತೆ. ಬಟ್ ಆ 4 ನಿಮಿಷದ ನಾಲಿಗೆ ರುಚಿಗೋಸ್ಕರ ಇಡೀ ನಮ್ಮ ದೇಹನ ನಾವು ಹಾಳ್ ಮಾಡ್ಕೊಂತ ಇದ್ದೀವಿ. ಅದು 40, 50 ವರ್ಷದ ಬದುಕನ್ನ ನಾವು ನಾಶ ಮಾಡ್ಕೊಂತ ಇದ್ದೀವಿ. ನೋಡಿ ಇವತ್ತು ಮೇಜರ್ ಈಗ ಎಷ್ಟೆಲ್ಲಾ ನಾನು ಹೇಳ್ದಂಗೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಸೈನ್ಸ್ ಟೆಕ್ನಾಲಜಿ ಮುಂದುವರೆದು ಇಷ್ಟೆಲ್ಲಾ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ಬಂದ್ರೂನು ಇದುವರೆಗೂನು ಯಾರೆಲ್ಲ ಎಷ್ಟೆಲ್ಲ ಸೈಂಟಿಸ್ಟ್‌ಗಳು ಏನೆಲ್ಲ ಕಂಡುಹಿಡಿತಾ ಇದ್ರು ಅಂದ್ರೆ ಅಡ್ವಾನ್ಸ್ ಆಗಿ ಈಗ ಯಾವಾಗ ನೆಕ್ಸ್ಟ್ ಏನ್ ಕಾಯಿಲೆಗಳು ಬರುತ್ತೆ, ಆ ಕಾಯಿಲೆಗಳು ಯಾವಾಗ ಬರ್ಬೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತು. ಅದಕ್ಕೇನ್ ಮೆಡಿಸಿನ್ ಅನ್ನೋದು ಕೂಡ ಕಂಡುಹಿಡಿತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಕಾಯಿಲೆಗಳು ಹಿಂದೆ ನಮ್ಮ ಪೂರ್ವಿಕರಿಗೆ ಇರ್ಲಿವೆಲ್ಲ. ಅವ್ರು ಹೇಗೆ ಆರೋಗ್ಯವಾಗಿದ್ರು? ಅವ್ರಿಗೇನ್ ಅಷ್ಟು ದೀರ್ಘಾಯುಷ್ಯ ನಮ್ಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ? ಇದ್ರ ಬಗ್ಗೆ ಯಾರು ಕೂಡ ಎಳ್ಳಷ್ಟು ಕೂಡ ಕಾಳಜಿ ವಹಿಸಿರ್ಲಿಲ್ಲ. ನೋಡಿ, ಇದ್ರ ಬಗ್ಗೆ ಇವತ್ತು ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರನ್ನ ನಾವು ಯಾಕೆ ದೇವಮಾನವ ಅಂತ ಕರಿತೀವಿ ಅಂದ್ರೆ, ನೋಡಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏನು ನಮ್ಮ ಆರೋಗ್ಯ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ, ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಜೀವಕೋಶಗಳು ಚೆನ್ನಾಗಿರ್ಬೇಕು. ನಮ್ಮ ಜೀವಕೋಶಗಳು ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಆರ್ಗನ್ಸ್ ಪ್ರತಿಯೊಂದು ಆರ್ಗನ್ಸ್ ಚೆನ್ನಾಗಿರ್ಬೇಕು. ನಮ್ಮ ಆರ್ಗನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ, ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಆಗ್ಬೇಕು. ಇವತ್ತು ಈ ಎಲ್ಲದಕ್ಕೆ ಕಾರಣ ಮೂಲ ಕಾರಣ ಇವತ್ತಿಷ್ಟೆಲ್ಲಾ ಕಾಯಿಲೆಗಳಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸರಿಸುಮಾರು 400 ರಿಂದ 450 ಡಿಸಾರ್ಡರ್ ಇದೆ. ಅಷ್ಟು ಡಿಸಾರ್ಡರ್‌ಗೆ ರೀಸನ್ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್, ಪೂರ್ ಆಕ್ಸಿಜನ್. ಬಟ್ ಇವತ್ತು ನಾವು ಏನೇ ಅಡ್ವಾನ್ಸ್ ಆಗಿ ಬಂದಿರೋಂತ ಮೆಡಿಸಿನ್ ತಗೊಂಡ್ರು ಆ ಕ್ಷಣಕ್ಕೆ ಟೆಂಪ್ರವರಿ ರಿಲೀಫ್ ಸಿಗುತ್ತೆ ಹೊರತು ಪರ್ಮನೆಂಟ್ ಆಗಿ ಈಗ ನಮ್ಗೆ ಒಂದು ವೇಳೆ ಕಾಯಿಲೆಗಳು ಏನಾದ್ರೂ ಇದ್ರೆ ಆ ಕಾಯಿಲೆಗಳಿಂದ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಲಿ ಅಥವಾ ಕಾಯಿಲೆ ಬರ್ದಂಗೆ ಪ್ರಿವೆನ್ಷನ್ ಆಗ್ಲಿ ಯಾರು ಯೋಚನೆ ಮಾಡಿರಲಿಲ್ಲ. ಇದ್ರ ಬಗ್ಗೆ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ತುಂಬಾ ಆಳವಾಗಿ ಅಧ್ಯಯನ ಮಾಡಿ, ಏಕೆಂದ್ರೆ ಇವತ್ತು ನೋಡಿ ನಮ್ಮ ಆರ್ಗನ್ಸ್ ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಗೆ ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಆಗ್ಬೇಕು ಅಂದ್ರೆ ನಮ್ಮ ಶರೀರದಲ್ಲಿರೋ 78 ಆರ್ಗನ್ಸ್ ಅಲ್ಲಿ ನಮ್ಮ ಹಾರ್ಟ್ ಒಂದು ಬಹುಮುಖ್ಯವಾದ ಅಂಗ. ಯಾಕೆಂದ್ರೆ ಅದು 24/7 ಅದು ಆಕ್ಟಿವ್ ಆಗಿರೋಂಥದ್ದು. ನಾವು ತಾಯಿ ಗರ್ಭಾವಸ್ಥೆ ಪಡೆದಾಗಿಂದ ನಾವು ಭೂಗರ್ಭ ಸೇರೋವರೆಗೂ 24/7 ಅದು ಆಕ್ಟಿವ್ ಆಗಿರೋಂತ ಆ ಒಂದು ಹಾರ್ಟ್ ಅದು ಕೆಲಸ ಮಾಡ್ಬೇಕಾದ್ರೆ ಕೆಲಸ ಏನು? ನಮ್ಮ ಶರೀರದ ಎಲ್ಲಾ ಆರ್ಗನ್ಸ್‌ಗೆ ಆ 78 ಆರ್ಗನ್ಸ್‌ಗೆ
ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಮಾಡುವಂಥದ್ದು. ನಮ್ಮ ಎಲ್ಲ ಇದನ್ನ ಆರ್ಗನ್ಸ್‌ಗೆ ಆ ನ್ಯೂಟ್ರಿಷನ್ ಸಪ್ಲೈ ಮಾಡೋಂಥದ್ದು. ನಮ್ಮಲ್ಲಿರೋಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ಹಾಕಂಥದ್ದು. ಇದೆಲ್ಲದೂ ಮಾಡ್ಬೇಕಾದ್ರೆ ನಮ್ಮ ಶರೀರದಲ್ಲಿ 4.5 ಇಂದ 5.5, 6 ಲೀಟರ್ ರಕ್ತ ಏನಿರುತ್ತೆ, ಅದರಲ್ಲಿ 4% ದ್ರವ ರೂಪದ ಕಬ್ಬಿಣದ ಅಂಶ ಇರುತ್ತೆ. ಆ ದ್ರವ ರೂಪದ ಕಬ್ಬಿಣದ ಅಂಶ ನಮ್ಮ ಭೂಮಿ ಸಹಜವಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಲಿ ಇರೋಂಥದ್ದು. ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕನೆಕ್ಟ್ ಆಗೋದ್ರಿಂದ ನಮ್ಮ ಹಾರ್ಟ್ 24/7 ಪುಶ್ ಅಂಡ್ ಪುಲ್ ಮಾಡಿ ಎಲ್ಲ ಆರ್ಗನ್ಸ್‌ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಂಥದ್ದು. ಅದು ಪ್ರಾಪರ್ ಆಗಿ ಹಿಂದೆ ಆಟೋಮೆಟಿಕ್ ಆಗಿ ಆಗ್ತಾ ಇದ್ದಿದ್ರಿಂದ ನಮ್ಮ ಪೂರ್ವಿಕರಿಗೆ ಕಾಯಿಲೆಗಳು ತುಂಬಾ ಕಡಿಮೆ ಕಾಯಿಲೆಗಳು. ಅಂದ್ರೆ ಅವ್ರಿಗೆ ಬರ್ತಾ ಇದ್ದಿದ್ ಕಾಯಿಲೆ ಚಳಿ, ಜ್ವರ, ಶೀತ, ಕೆಮ್ಮು, ಹೊಟ್ಟೆ ನೋವು, ತಲೆನೋವು ಈ ತರದ ಕಾಯಿಲೆಗಳು ಬಿಟ್ರೆ, ಈ ತರ ನಾನು ಹೇಳ್ದಂಗೆ 400, 450 ರಕ್ತ ಸಂಬಂಧಿತ ಕಾಯಿಲೆಗಳು ಅವಾಗಿರ್ಲಿಲ್ಲ. ಅವಾಗ ಅವ್ರಿಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು. ಆ ಭೂಮಿಲಿರೋಂಥ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ನ್ಯಾಚುರಲ್ ಆಗಿ ಅವರು ಆ ಒಂದು ನಮ್ಮ ರಕ್ತ ಕಣದಲ್ಲಿರೋಂಥ ಕಬ್ಬಿಣದ ಅಂಶ ಕನೆಕ್ಟ್ ಆಗ್ತಾ ಇತ್ತು. ಬಟ್ ಇವಾಗ ಯಾಕೆ ಆಗ್ತಾ ಇಲ್ಲ? ಅದು ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವಾ? ಖಂಡಿತ ನಾವು ಅದ್ರ ಬಗ್ಗೆ ಆ ಯೋಚನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರೆಲ್ಲ ನಾವೆಲ್ಲ ಕೂಡ ಈಗ ಆಲ್ಮೋಸ್ಟ್ ಇವತ್ತು ನಾನಿರ್ಬೋದು, ಬೇರೆ ಬೇರೆ ನಮ್ಮ ಲೀಡರ್ಸ್ ಟ್ರೈನಿಂಗ್ ಕೊಡುವಂತ ಕೋರ್ ಕಮಿಟಿ ಲೀಡರ್ಸ್ ಇರ್ಬೋದು. ಈ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಎಲ್ಲೋ ಈಗ ಈಗ ಒಂದು 0.01% ಜನಕ್ಕೂ ಕೂಡ ಕಂಪ್ಲೀಟ್ ಆಗಿ ನಮ್ಮ ಬಾಡಿನಲ್ಲಿ ಇಷ್ಟ ಆರ್ಗನ್ಸ್ ಇದೆಲ್ಲ ನಾವು ಹಿಂದೆ ಓದಿದ್ದೀವಿ. ಅದನ್ನ ತಿಳ್ಕೊಂಡಿದ್ದೀವಿ. ಬಟ್ ಅವಾಗ್ಲೇ ಮರ್ತು ಬಿಟ್ಟಿದ್ದೀವಿ. ಬಟ್ ಇವತ್ತು ಈ ಬಯೋಟೋರಿಯಂ ಬಂದ್ಮೇಲೆ ಇದೆಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇರೋಂಥದ್ದು. ನೋಡಿ, ನಮ್ಮ ಈ ಒಂದು ಆರ್ಗನ್ಸ್‌ಗಳು ಹೆಲ್ತಿ ಆಗಿರ್ಬೇಕಂದ್ರೆ ಆ ರಕ್ತ ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಆಗ್ಬೇಕಂದ್ರೆ ನಮ್ಮ ಭೂಮಿಲಿರೋಂಥ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಹಿಂದೆ ಅವ್ರು ಯಾಕೆ ಕನೆಕ್ಟ್ ಆಗ್ತಾ ಇದ್ರು, ನಾವು ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಜೀವನ ಶೈಲಿಯಿಂದ. ನೋಡಿ, ಇವತ್ತು ಪಂಚಭೂತಗಳ ಅವಶ್ಯಕತೆ. ಪಂಚಭೂತಗಳು, ಪಂಚತತ್ವಗಳು, 5 ಎಲಿಮೆಂಟ್ಸ್ ಅಂತ ನಾವೀಗ ಕರಿತೀವಿ. ಪೃಥ್ವಿ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ, ಆಕಾಶ ತತ್ವ. ಇವೆಲ್ಲವೂ ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾವ ರೀತಿ ಇತ್ತು, ಇವತ್ತು ಅದೇ ರೀತಿ ಇದೆ. ಬಟ್ ಅವತ್ತು ಅವರು ಅದಕ್ಕೆ ಹಾರ್ಟ್ಲಿ ಕನೆಕ್ಟ್ ಆಗಿದ್ರು. ಯಾಕೆಂದ್ರೆ ಇವೆಲ್ಲವನ್ನು ಅವರು ದೈವಿ ಸ್ವರೂಪವಾಗಿ ನೋಡ್ತಾ ಇದ್ರು. ಬಟ್ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಅವಕ್ಕೆ ದೈವಿಕ ಸ್ಥಾನ ಕೊಡ್ಬೇಕು ಅಂತ ಗೊತ್ತಿದ್ದು. ಬಟ್ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಅಂದ್ರೆ ಈಗ ಅನಿವಾರ್ಯವಾದಂತ ಪರಿಸ್ಥಿತಿ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರದು ಸ್ಟ್ರೆಸ್ ಲೈಫ್. ಇವತ್ತು ನಾವು ಅವನ್ನ ಎಷ್ಟು ಸಾಧ್ಯನೋ ಅಷ್ಟು ನಾಶ ಮಾಡ್ತಾ ಇದ್ದೀವಿ. ಅವಕ್ಕೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದೀವಿ. ಅವರಿಂದ ನಮಗ್ ಗೊತ್ತಿಲ್ದಂಗೆ, ಅರಿವಿಲ್ದಂಗೆ ಡಿಸ್ಕನೆಕ್ಟ್ ಆಗ್ತಾ ಇದ್ದೀವಿ. ಅದರ ಪರಿಣಾಮ ಕಾಯಿಲೆಗೆ ಹತ್ರ ಆಗ್ತಾ ಇದ್ದೀವಿ. ಆಯುಸ್ಸು ಕಡಿಮೆ ಆಗ್ತಾ ಇದೆ. ನೋಡಿ, ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಈ ಕಾಯಿಲೆಯ ಮೂಲ ಯಾವುದು ಅನ್ನೋದನ್ನ ಅವ್ರು ಕಂಡಿಡ್ಕೊಂಡ್ರು. ಯಾಕೆಂದ್ರೆ ನಾವು ಎಷ್ಟೇ ಒಳ್ಳೆ ಆಕ್ಸಿಜನ್ ಇದು ಅಂದ್ರೆ ಒಳ್ಳೆ ನ್ಯಾಚುರಲ್ ಫುಡ್ ಇರ್ಬೋದು, ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಬಹುದು, ಏನೆಲ್ಲ ಮಾಡ್ಕೊಂಡ್ರು ಆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ರಕ್ತ ಸಂಚಾರ ಸುಗಮವಾಗಿ ಆಗ್ಲಿಲ್ಲ ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಸುಗಮವಾಗಿ ಆಗ್ಲಿಲ್ಲ ಅಂದ್ರೆ ಕಾಯಿಲೆಗಳಿಂದ ಹೊರಗಡೆ ಬರೋದಕ್ಕೂ ಸಾಧ್ಯ ಇಲ್ಲ, ಕಾಯಿಲೆ ಬರೋದನ್ನ ತಪ್ಪಿಸೋದಕ್ಕೂ ಸಾಧ್ಯ ಇಲ್ಲ ಅನ್ನೋದು ತಿಳ್ಕೊಂಡು ನಮಗೆ ಏನೋ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ನಾವು ಡಿಸ್ಕನೆಕ್ಟ್ ಆಗಿದೀವಿ, ಅದನ್ನ ಕನೆಕ್ಟ್ ಆಗ್ಬೇಕು. ಅದು ಎಲ್ಲಿ ಸಿಗುತ್ತೆ ನಮ್ಗೆ? ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಈಗ ನಮ್ಮ ಸುತ್ತ ಇರೋದನ್ನ ನಾವ್ ಯಾಕೆ ತಗೊಳಕ್ ಆಗ್ತಾ ಇಲ್ಲ, ಅದನ್ನ ನೆಕ್ಸ್ಟ್ ನೋಡೋಣ. ಬಟ್ ಇವಾಗ ಅದನ್ನ ಸಬ್ಸ್ಟಿಟ್ಯೂಟ್ ಆಗಿ ಯಾವ ರೀತಿ ಪಡೆಯೋದು ಅನ್ನೋದನ್ನ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಈ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ನೂರಾರು ಬುಕ್ ಅನ್ನ ಸ್ಟಡಿ ಮಾಡಿ, PhD ಮಾಡಿ, MD ಮಾಡಿ 16 ಬುಕ್ಸ್ ಬರೆದಿದ್ದಾರೆ. US ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಆ ವ್ಯಕ್ತಿ 18 ವರ್ಷದಿಂದ ಈ ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅವರೇ ಇನ್ವೆಂಟರ್, ಪಯೋನಿಯರ್, ಮ್ಯಾನುಫ್ಯಾಕ್ಚರರ್, ಎಕ್ಸ್ಪೋರ್ಟರ್, ಇಂಪೋರ್ಟರ್, 4800ಕ್ಕೂ ಅಧಿಕ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಟ್ಟಿರೋಂತ ಸಾಫ್ಟ್ವೇರ್ ಪಿತಾಮಹ ಅಂತ. ನೋಡಿ, ಈ ಒಂದು ಮ್ಯಾಗ್ನೆಟ್ ಇದು ನಿಯೋಡೈಮಿಯಂ ಮ್ಯಾಗ್ನೆಟ್. ಇದು ನ್ಯಾಚುರಲ್ ಥೆರಪಿ, ಮ್ಯಾಗ್ನೆಟಿಕ್ ಥೆರಪಿ. ಮ್ಯಾಗ್ನೆಟ್ ಅಂದ್ರೆ ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಜ್ಞಾಪಕ ಬರುವಂತದ್ದು, ಈ ಬಯೋಟೋರಿಯಂ ಬರೋದಕ್ಕೆ ಮುಂಚೆ ನಾವು ಪ್ರತಿಯೊಬ್ಬರಿಗೂ ನಮ್ಗೆ ಜ್ಞಾಪಕ ಬರ್ತಾ ಇದೆ ಏನಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಮಣ್ಣಲ್ಲಿ ಕಬ್ಬಣದ ಅದ್ರು ತೆಗ್ದಿರೋಂಥದ್ದು, ಕಬೋಲ್ಟ್ ಕಂಟೂರ್ಸಿ ಅದನ್ನ ಇದ್ ಮಾಡಿರೋಂಥದ್ದು, ಅದು ಸೌತ್ ಪೋಲ್, ನಾರ್ತ್ ಪೋಲ್ ಅದನ್ನೆಲ್ಲ ನಾವು ನೋಡಿದ್ದು. ಬಟ್ ಅದು ಮನುಷ್ಯ ಕೃತಕವಾಗಿ ತಯಾರಿಸಿರೋಂತ ಮ್ಯಾಗ್ನೆಟ್. ಅದು ಹೆಲ್ತ್ ಪರ್ಪಸ್ ಯೂಸ್ ಆಗಲ್ಲ. ಅದು ಯೂಸ್ ಆಗಂತದ್ದು ಇಂಡಸ್ಟ್ರಿಯಲ್ ಪರ್ಪಸ್ ಮತ್ತೆ ಸ್ಪೀಕರ್ ಬಾಕ್ಸ್ ಅಲ್ಲಿ ನಾವು ಕೇಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಯೂಸ್ ಆಗಂತದ್ದು. ನಮಗೆ ಮೇಯ್ನು ಇವತ್ತು ಹೆಲ್ತ್ ಪರ್ಪಸ್ಗೆ ಯೂಸ್ ಆಗ್ಬೇಕಾದ್ರೆ ಅದು ನ್ಯಾಚುರಲ್ ಆಗಿ ಆ ಭೂಮಿ ಆಳದಲ್ಲಿ ಸಿಗಂತ ನಿಯೋಡೈಮಿಯಂ ಮ್ಯಾಗ್ನೆಟ್. ಅಂದ್ರೆ ಈಗ ಚಿನ್ನ, ಬೆಳ್ಳಿ, ತಾಮ್ರ ಯಾವೆಲ್ಲ ಪ್ರತಿಯೊಂದು ಇದನ್ನ ಯಾವ ರೀತಿ ಭೂಮಿಯ ಆಳದಲ್ಲಿ ಮೈನಿಂಗ್ ಮಾಡಿ ಅದ್ರನ್ನ ತೆಗೆದು ಅದಕ್ಕೆ ಒಂದು ರೂಪ ಕೊಡ್ತಾರೋ, ಅದೇ ರೀತಿ ಇಡೀ ಜಗತ್ತಿನಲ್ಲಿ ಬೆರಳೆಣಿಕೆವಷ್ಟು ರಾಷ್ಟ್ರಗಳು
ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಜಪಾನ್, ತೈವಾನ್, ಇಂಡೋನೇಷಿಯಾ ಆ ಭೂಪ್ರದೇಶದಲ್ಲಿ ರೀಸೆಂಟ್ ಆಗಿ ನೀವು ನೋಡಿರ್ಬೋದು. ನಮ್ಮ ಕರ್ನಾಟಕದವರೇ ಆದ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯಾದಲ್ಲೂ ಕೂಡ ಆತರ ಒಂದು ನಿಕ್ಷೇಪ ಪತ್ತೆಯಾಗಿ 7,280 ಕೋಟಿ ಖರ್ಚು ಮಾಡಿ ಮೈನ್ ಮಾಡೋದಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಅದು ಆ ಭೂಪ್ರದೇಶ ಯಾವ ತರ ಇರುತ್ತೆ ಅಂದ್ರೆ 6,000 7,000 ಅಡಿ ಆಳದಲ್ಲಿ ಏನು ನಾವು ಉಕ್ಕಿನ ಸಮುದ್ರ ಅಂತ ಕೇಳಿದ್ವಿ, ಅಗ್ನಿ ಪರ್ವತಗಳು 6,000 7,000ಕ್ಕಿಂತ ಹೆಚ್ಚಿಗೆ ಬಿಸಿ ತಾಪಮಾನ ಇರೋಂತ ಭೂಪ್ರದೇಶದಲ್ಲಿ 600 700 ಅಡಿ ಆಳದಲ್ಲಿ ಮೈನಿಂಗ್ ಮಾಡಿ ಆ ಹದುರನ್ನ ತೆಗೆದು ಅದಕ್ಕೆ ನಿಕೋಡಿಯಂನ ಬೆರೆಸಿ ಈ ತರ ಒಂದು ಬಟನ್ ಟೈಪ್ ರೂಪ ಕೊಟ್ಟಿರುವಂತದ್ದು. ಇದು ನ್ಯಾನೋ ಟೆಕ್ನಾಲಜಿ ಪ್ರಾಡಕ್ಟ್. ಇದು ಮೆಡಿಕಲ್ ಗ್ರೇಡ್ ಮ್ಯಾಗ್ನೆಟ್. ಇದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಮನುಷ್ಯ ಕೃತಕವಾಗಿ ತಯಾರಿಸಿದಂತ ಮ್ಯಾಗ್ನೆಟ್ ನಲ್ಲಿ 100 ಕೆಜಿನಲ್ಲಿ ಎಷ್ಟು ಶಕ್ತಿ ಇರುತ್ತೋ ಇದು 1 ಗ್ರಾಮಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಇದನ್ನ ನೀವು ನಾನು ಹೇಳೋದನ್ನ ನೀವು ಸುಮ್ನೆ ನಂಬ ಅಂತದಲ್ಲ. ನೀವು ಸೈಂಟಿಫಿಕಲ್ ಆಗಿ ಚೆಕ್ ಮಾಡುವಂತದ್ದು. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರಲ್ಲೂ ಮೊಬೈಲ್ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಗಾಸ್ ಮೀಟರ್ ಅಂತ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅದರಲ್ಲಿ ನಿಮ್ಮ ಸುತ್ತ ಎಷ್ಟು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ಅಂತ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಯಾವ ಜಾಗದಲ್ಲಿದ್ರು 300 ಇಂದ 500 ವರೆಗೂ ಆ ಒಂದು ಗಾಸ್ ಪವರ್ ಇರುತ್ತೆ. ಬಟ್ ನಮಗೆ ನ್ಯಾಚುರಲ್ ಆಗಿ ನಮಗೆ ನಮ್ಮ ಹಾರ್ಟ್ ಕೆಲಸ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಪ್ರಾಪರ್ ಆಗ್ಬೇಕಂದ್ರೆ ನಮ್ಗೆ ಎಷ್ಟು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇರ್ಬೇಕಂದ್ರೆ 2,000 3,000ಕ್ಕಿಂತ ಜಾಸ್ತಿ ಗಾಸ್ ಪವರ್ ಇರಬೇಕು. ಬಟ್ ಇವತ್ತು ನಮಗೆ 300 400 ಸಿಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ 15-20% ಸಿಗ್ತಾ ಇದೆ. ಜನರಲ್ ಆಗಿ ಯೋಚನೆ ಮಾಡಿ, ನಾವು ತಗೊಳಂತ ಲಿಕ್ವಿಡ್ ಇರ್ಬೋದು ಅಥವಾ ನಾವು ತಗೊಳಂತ ಫುಡ್ ಇರ್ಬೋದು, ಒಂದು ವೇಳೆ ನಾವು 70-80% ಸ್ಟಾಪ್ ಮಾಡಿ 15-20% ತಗೊಳೋದಕ್ಕೆ ಶುರುವಾದ್ರೆ ಏನಾಗುತ್ತೆ? ನಮ್ಗೆ ಒಂದೇ ಸರಿ ಸಾವಂತೂ ಬರೋದಿಲ್ಲ. ಆರ್ಗನ್ಸ್ ವೀಕ್ ಆಗ್ತಾ ನಮ್ಮ ಕಾಯಿಲೆಗಳಿಗೆ ಹತ್ರ ಆಗ್ತಾ ಆಯುಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೇಮ್ ಸಮಸ್ಯೆ ಆಗಿರೋಂಥದ್ದು. ಆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡೋದಕ್ಕೆ ಇದುವರೆಗೂ ನಮ್ಗೆ ಯಾವುದೇ ಒಂದು ಇದಿರ್ಲಿಲ್ಲ. ಅದನ್ನ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ನಮಗೆ ಕಂಡುಹಿಡಿದಿರೋಂಥದ್ದು. ನೋಡಿ, ಇದೊಂದು ಸಣ್ಣ ಶೆಲ್ ತರ ಇದೆ, ವಾಚ್ ಹಾಕಂತ ಶೆಲ್ ತರ ಕಾಣುತ್ತೆ. ಇದ್ರಲ್ಲಿ ನೀವು ಚೆಕ್ ಮಾಡಿದ್ರೆ ಸುಮಾರು ಒಂದು 5,000ಕ್ಕಿಂತ ಹೆಚ್ಚಿಗೆ ಗಾಸ್ ಪವರ್ ಇರುತ್ತೆ. ಈ ತರದನ್ನ ಯೂಸ್ ಮಾಡ್ಕೊಂಡು ಸೌತ್ ಪೋಲ್ ನಾರ್ತ್ ಪೋಲ್ ಅಲ್ಲಿ ಸೆಟ್ ಮಾಡಿ ನಮಗೆ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಕೆಲವು ಎಕ್ಸ್ಟರ್ನಲ್ ಬಳಸಂತ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ನಮಗೆ ಯಾವ ರೀತಿ ನಮಗೆ ಆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕನೆಕ್ಟ್ ಆದಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಪ್ರಾಪರ್ ಆದಾಗ ಎಂತ ಡಿಸೀಸು ಡಿಸಾರ್ಡರ್ ಇದ್ರು ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮೇಜರ್ ನಮಗೆ ಕಾಯಿಲೆ ಬರ್ದಂಗೆ ಅಡ್ವಾನ್ಸ್ ಆಗಿ ಅಂದ್ರೆ ಪ್ರಿವೆನ್ಷನ್ ಆಗಿ ನಾವು ಯೋಗ ಮಾಡುವಂತದ್ದು ಇರ್ಬೋದು, ಬೇರೆ ಬೇರೆ ಎಲ್ಲ ಮಾಡೋ ಅಂತದ್ದು ಏನಕ್ಕೆ ನಾವು ಪ್ರಿವೆನ್ಷನ್ ಆಗಿ ಈಗ ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳೋದಿಲ್ಲ. ಅದೇ ರೀತಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಈ ಒಂದು ಪ್ರಾಡಕ್ಟ್ ಅನ್ನ ನಮಗೆ ದೇವಮಾನವ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ನೋಡಿ, ಹಿಂದೆ ನಮ್ಮ ಪೂರ್ವಿಕರು ಆ 5 ಎಲಿಮೆಂಟ್ಸ್ಗೆ, ಆ ಪಂಚಭೂತಗಳಿಗೆ ಯಾವ ರೀತಿ ಕನೆಕ್ಟ್ ಆಗಿದ್ರು ಅಂತ ನೋಡಿದ್ರೆ, ಈಗ ನೋಡಿ ಭೂಮಿ ಇರೋಂಥದ್ದೇ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಲಿ, ನಮ್ಮ ಸುತ್ತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ಬಟ್ ಅದಕ್ಕೆ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ ಹಿಂದೆ ಮನುಷ್ಯ ನ್ಯಾಚುರಲ್ ಆಗಿ ಹೆಂಗ್ ಕನೆಕ್ಟ್ ಆಗ್ತಾ ಇದ್ದ ಅಂದ್ರೆ ಅವನು ಬರೇ ಕಾಲಲ್ಲಿ ಮಣ್ಣೆಲ್ದಲ್ಲಿ ನಡೆಯೋನು, ಕಲ್ಲು ಮಣ್ಣಲ್ಲಿ ಮನೆ ಕಟ್ಟಿರೋನು. ಅಂದ್ರೆ ಆಲ್ಮೋಸ್ಟ್ ಅವ್ನಿಗೆ ಕಬ್ಬಿಣದ ಸಂಪರ್ಕ ತುಂಬಾ ಅತೀ ವಿರಳ. ಹಂಗಾಗಿ ನ್ಯಾಚುರಲ್ ಆಗಿ ಅವನು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಿದ್ದ. ಭೂಮಿಲಿರುವಂತ ಗ್ರಾವಿಟೇಷನ್ ಪವರ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಲಿ 100% ಕನೆಕ್ಟ್ ಆಗ್ತಿದ್ರಿಂದ ನ್ಯಾಚುರಲ್ ಆಗಿ ಅವನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು, ಆಕ್ಸಿಜನ್ ಲೆವೆಲ್ ಪರ್ಫೆಕ್ಟ್ ಇರ್ತಿತ್ತು. ಬಟ್ ಇವತ್ತು ನಾವು ಭೂಮಿ ಮೇಲಿದ್ರು ಭೂಮಿಗೂ ನಮಗೂ ಆಲ್ಮೋಸ್ಟ್ 24/7 ಸಂಪರ್ಕನೇ ಇರೋದಿಲ್ಲ. ಯಾಕೆಂದ್ರೆ ನಾವು ಚಪ್ಪಲಿ ಶೂ ಇಲ್ದೆ ನಡೆಯೋದೇ ಇಲ್ಲ. ಒಂದ್ ವೇಳೆ ಚಪ್ಪಲಿ ಶೂ ಇಲ್ದೆ ನಡೆಯಂತ ಜಾಗಗಳು ಯಾವ ರೀತಿ ಅಂದ್ರೆ ಅದು ಟೈಲ್ಸ್ ಇದೆಲ್ಲ ಹಾಕಿರೋಂಥದ್ದು, ಆಮೇಲೆ ನಮ್ಮ ಸುತ್ತ ಕಬ್ಬಿಣದ ಕೋಟೆನೇ ಇರೋಂಥದ್ದು. ಯಾವ ರೀತಿ ಅಂದ್ರೆ ಈಗ ನಾವು ವಾಸ ಮಾಡೋ ಸ್ಥಳ ಇರ್ಬೋದು, ಕೆಲಸ ಮಾಡೋಂತ ಸ್ಥಳ ಇರ್ಬೋದು, ಬಿಸ್ನೆಸ್ ಮಾಡೋಂತ ಸ್ಥಳ ಇರ್ಬೋದು, ಅಲ್ಲಿ ನಮ್ಮ ಬಿಲ್ಡಿಂಗ್‌ಗಳು ಯಾವ ತರ ಅಂದ್ರೆ ಬಾಯ ಬಂದೋಬಸ್ತಾಗಿದ್ರೆ ಮಾತ್ರ ಬಿಲ್ಡಿಂಗ್ ನಿಲ್ಲಂತದ್ದು. ಈಗೆಲ್ಲ 4-5 ಫ್ಲೋರ್ ಬಿಲ್ಡಿಂಗ್ ಬರ್ಬೇಕು ಅಂದ್ರೆ ಟನ್ ಗಟ್ಲೆ ಕಬ್ಬಿಣ ಸಿಮೆಂಟ್ ಭೂಮಿ ಆಳಕ್ಕೆ ಹಾಕಿರ್ತಾರೆ. ಸುತ್ತಲೂ ಗೋಡೆಗಳಿಗೆ ಕಬ್ಬಿಣ ಸಿಮೆಂಟ್, ಟೆರೆಸ್ ಕಬ್ಬಿಣ ಸಿಮೆಂಟ್, ಹೊರಗಡೆ ಹೋದ್ರೆ ರೋಡು ಕಬ್ಬಿಣ ಸಿಮೆಂಟ್, ಉಪಯೋಗಿಸೋ ವೆಹಿಕಲ್ ಕಬ್ಬಿಣ. ಅಂದ್ರೆ ನಮ್ಮ ಸುತ್ತ ಟನ್ ಗಟ್ಲೆ ಕಬ್ಬಿಣ ಇರ್ಬೇಕಾದ್ರೆ ಆ ಭೂಮಿಲಿರೋಂತ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಆ ಕಬ್ಬಿಣಕ್ಕೆ ಕನೆಕ್ಟ್ ಆಗುತ್ತೆ. ನಮ್ಮ ರಕ್ತ ಕಣದಲ್ಲಿರೋಂತ ಆ 4% ದ್ರವ ರೂಪದ ಕಬ್ಬಿಣದ ಅಂಶಕ್ಕೆ ಕನೆಕ್ಟ್ ಆಗಲ್ಲ. ಅಲ್ಲಿ ಮೇಜರ್ ಡಿಸ್ಟರ್ಬ್ ಆಗಿರೋದು. ಎರಡನೇದು ಜಲತತ್ವ. ಹಿಂದೆ ಕೆರೆ ನೀರು, ಹರಿಯ ನೀರು, ಬಾವಿ ನೀರು ಮನುಷ್ಯ ಕುಡಿಬೇಕಾದ್ರೆ ಅದು ನ್ಯಾಚುರಲ್ ಆಗಿ ಭೂಮಿ ಕನೆಕ್ಟ್ ಆಗಿರೋದು. ಭೂಮಿಲಿರುವಂತ ಮಿನರಲ್ಸ್ ನೀರ್ ಮೂಲಕ ನಮ್ಮ ಬಾಡಿಗೆ ಹೋಗೋದು. ಆ ನೀರು ತೆಳುವಿರೋದು. ಆ ನೀರನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ರಕ್ತ ತೆಳುವಾಗೋದ್ರಿಂದ ಸರಾಗವಾಗಿ ಎಲ್ಲ ಆರ್ಗನ್ಸ್ಗೆ, ಸೆಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇರೋದು. ಇವತ್ತು ನಾವೇನು ಒಳ್ಳೆ ನೀರು ಅಂತ ಹೇಳಿ ಸ್ಟೋರೇಜ್ ವಾಟರ್ನ ಫಿಲ್ಟರ್ ವಾಟರ್ ಕ್ಯೂರಿಫೈ ಮಾಡಿ ಕುಡಿತಾ ಇದ್ದೀವಿ. ಅದು ಟೋಟಲಿ ಡೆಡ್ ವಾಟರ್. ಯಾಕೆಂದ್ರೆ ಅದ್ರಲ್ಲಿ ಏನು ಸತ್ವ ಇಲ್ಲ. ಅದ್ರಲ್ಲಿರೋಂತ ಗಡುಸುತನ ರಕ್ತ ಗಟ್ಟಿ ಆಗೋದ್ರಿಂದ
ಯಾವ ಆರ್ಗನ್ಸ್‌ಗೆ, ಸೆಲ್ಸ್‌ಗೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಎಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ, ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ತಲೆ ಎತ್ತುವಂಥದ್ದು. ಇನ್ನ ಫುಡ್ಡು, ಹಿಂದೆ ನಮ್ಮ ರೈತ ಬೆಳೀತಾ ಇದ್ದಂತ ಯಾವುದೇ ಬೆಳೆನಲ್ಲಿ ಕೆಮಿಕಲ್ಸ್ ಇರ್ತಾ ಇರ್ಲಿಲ್ಲ. ಅದು ನ್ಯಾಚುರಲ್ ಅಂದ್ರೆ ಆ ಭೂಮಿ ಸಹಜವಾಗಿ ಫಲವತ್ತಾಗಿರೋದು. ಅದಕ್ಕೆ ಎಕ್ಸ್ಟ್ರಾ ಫಲವತ್ತತೆ ಏನಂದ್ರೆ ಅವ್ರು ಸಾಕು ಪ್ರಾಣಿ ಪಕ್ಷಿಗಳು ಗೊಬ್ಬರ ಹಾಕೋರು. ಅದು ಬಿಟ್ರೆ ಬೇರೆ ಏನನ್ನು ಕೆಮಿಕಲ್ಸ್‌ನ ಬಳಸ್ತಾ ಇದ್ದಿದ್ರಿಂದ ಆ ಫುಡ್ಡು ನ್ಯಾಚುರಲ್ ಆಗಿ ನಮ್ಗೆ ನಮ್ಮ ಎಲ್ಲ ಆರ್ಗನ್ಸ್, ನಮ್ಮ ಬಾಡಿನಲ್ಲಿರೋಂಥ 78 ಆರ್ಗನ್ಸ್ ಆಕ್ಟಿವ್ ಆಗಿ ಹೆಲ್ತಿ ಆಗಿರ್ಬೇಕು. ನಮ್ಮ ಸೆಲ್ಸ್ ಆಕ್ಟಿವ್ ಆಗಿರ್ಬೇಕಂದ್ರೆ ನ್ಯೂಟ್ರಿಷಿಯಸ್ ಫುಡ್ ಬೇಕು. ಆ ಫುಡ್ಡು ನಮಗೆ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಕಂಟೆಂಟ್, ಫೈಬರ್ ಕಂಟೆಂಟ್ ಪ್ರತಿಯೊಂದು ಹಿಂದೆ ನಮ್ಮ ರೈತ ಬೆಳೀತಾ ಇದ್ದ ಬೆಳೆನಲ್ಲಿ ಆ ಫುಡ್ ಅಲ್ಲಿ ನಮಗೆ ಸಿಗ್ತಾ ಇತ್ತು. ಬಟ್ ಇವತ್ತು ನಾವು ಟೋಟಲಿ ತಿಂತಾ ಇರೋಂಥದ್ದು ಕೆಮಿಕಲ್ ಫುಡ್. ನೀವು ಇತ್ತೀಚೆಗೆ ಒಂದು ವರದಿ ನೋಡಿರ್ಬೋದು. ಇವತ್ತು ಬಹುಪಾಲು ಅಂದ್ರೆ ಈ ನಮ್ಮ ದೇಶ ಕೃಷಿ ಆಧಾರಿತ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತದ್ದು. ಇಡೀ ಜಗತ್ತಿಗೆ ನಮ್ಮ ಫುಡ್ ಸಪ್ಲೈ ಆಗ್ತಾ ಇತ್ತು. ಬಟ್ ಇವತ್ತು ತುಂಬಾ ದೇಶಗಳು, ಯುರೋಪ್ ಕಂಟ್ರೀಸ್ ಇರ್ಬೋದು, USA ಅಂತ ಕಂಟ್ರೀಸ್ ಇರ್ಬೋದು, ಇವತ್ತು ನಮ್ಮ ಬೆಳೆ, ನಮ್ಮ ರೈತ ಏನ್ ಬೆಳೀತಾ ಇದ್ದಾನೆ, ಆ ಬೆಳೆನ ಅವರು ಏನು ಅದ್ರ ಮೇಲೆ ಅವರು ಆಧಾರ ಪಟ್ಟಿದ್ದವರು, ಇವತ್ತು ಕಂಪ್ಲೀಟ್ ಆಗಿ ಅವರು ಅದನ್ನ ಆ, ನ- ನಮ್ಮ ನಮ್ಮಿಂದ ತರ್ಸ್ಕೊಳೋದಕ್ಕೆ, ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಅವರು ಒಪ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ನಾವು ಬೆಳೆಯುವಂತ ಪ್ರತಿಯೊಂದು ಬೆಳೆನಲ್ಲಿ ರೈತ ಅತಿ ಹೆಚ್ಚು ಕೀಟನಾಶಕಗಳನ್ನ ಬಳಸ್ತಾರೆ, ಮತ್ತೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಬಳಸ್ತಾರೆ. ಅದರಿಂದ ತುಂಬಾ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ ಇವತ್ತು ನೋಡಿ, ಇವತ್ತು ನಮ್ಮ ಮಾವಿಗೆ ಬೆಲೆ ಇಲ್ಲದೆ ಇರೋಂಥದ್ದು ಇರ್ಬೋದು, ಅಥವಾ ಟೊಮೊಟೊ ಬೆಲೆ ಇಲ್ಲದೆ ಇರೋಂಥದ್ದು. ಏನಕ್ಕೆ ಅಂದ್ರೆ ನಾವು ನಮಗೆ ಮಾತ್ರ ಅಲ್ಲ, ಬೇರೆ ದೇಶಕ್ಕೂ ಸಪ್ಲೈ ಮಾಡುವಷ್ಟು ಯಥೇಚ್ಛವಾಗಿ ಬೆಳೀತಾ ಇದ್ದೋ. ಬಟ್ ಬೇರೆ ದೇಶಗಳವರು ಇವತ್ತು ನಮ್ಮ ಈ ಒಂದು ರೈತ ಬೆಳೀತಾ ಇರೋಂತ ಈ ಬೆಳೆಗಳನ್ನ ಅವರು ತಿರಸ್ಕರಿಸ್ತಾ ಇರೋದ್ರಿಂದ ಇವತ್ತು ರೈತರಿಗೆ ರೇಟು ಸಿಗ್ತಾ ಇಲ್ಲ. ಬಟ್ ಅಂದ್ರೆ ಸಮಸ್ಯೆ ಯಾವ ಲೆವೆಲ್‌ಗೆ ಇರ್ಬೋದು ಅಂದ್ರೆ, ಎಷ್ಟು ಕೀಟನಾಶಕಗಳು ಮತ್ತೆ ಈ ರಾಸಾಯನಿಕ ಗೊಬ್ಬರಗಳಿಂದ ಎಷ್ಟು ಡೇಂಜರ್ ಇರ್ಬೋದು ಅನ್ನೋದನ್ನ ನಾವು ಜನರಲ್ ಆಗಿ ಯೋಚನೆ ಮಾಡ್ಬೇಕಾಗಂತೆ. ಮತ್ತೆ ಹಿಂದೆ ಯಾವುದೇ ಒಂದು ರೀತಿಯ ವಾಯು ಮಾಲಿನ್ಯ ಅನ್ನೋ ಪದ ಎಲ್ಲೂ ಅಪ್ಪಿತಪ್ಪಿನೂ ಕೇಳ್ತಾ ಇರಲಿಲ್ಲ. ಇವತ್ತು ಅದರಲ್ಲೂ ಡೆಲ್ಲಿ ಅಂತ ಪ್ರದೇಶಗಳಲ್ಲಿ, ನಮ್ಮ ದೇಶದ ರಾಜಧಾನಿ, ಎಷ್ಟು ವಾಯು ಮಾಲಿನ್ಯ ಇದೆ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಜಗಜ್ಜಾಹೀರಾಗಿರೋಂಥದ್ದು. ನೋಡಿ, ಹಿಂದೆ ನಮ್ಮ ಪೂರ್ವಿಕರು ಅವರು ನ್ಯಾಚುರಲ್ ಆಗಿ 24/7 ಪ್ರಕೃತಿ ಮಡ್ಡಲ್ಲೇ ಇರ್ತಾ ಇದ್ರು. ಆದ್ರೂ ನೋಡಿ, ಅವರು ಪ್ರಿವೆನ್ಷನ್ ಆಗಿ ಅವರು 100 ಈಗ ಊರ್ ಮಧ್ಯೆ ಹರಳಿ ಕಟ್ಟೆ ಮಾಡಿ ಅರಳಿ ಮರ, ಬೇವಿನ ಮರ ಬೆಳೆದಿರೋರು. ಯಾಕೆಂದ್ರೆ ಬೇವಿನ ಮರದಲ್ಲಿ ತುಂಬಾ ಔಷಧಿ ಗುಣಗಳು ಇರುತ್ತೆ. ಆ ಒಂದು ಇದು ನಮಗ್ ಸಿಕ್ಕಿದಾಗ ನಮ್ಮ ಬಾಡಿನಲ್ಲಿ ಹೆಲ್ತಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ಅರಳಿ ಮರದಲ್ಲಿ ತುಂಬಾ ಹೆಚ್ಚಿಗೆ ಒಂದು ಒಂದು ಆಕ್ಸಿಜನ್ ಸಪ್ಲೈ ಆಗೋಂಥದ್ದು ಅನ್ನೋದು ಗೊತ್ತಿದ್ರಿಂದ ಅವರು ಪ್ರತಿಯೊಂದು ಕಡೆ ಹರಳಿ ಕಟ್ಟೆ ಮಾಡಿ ಅರಳಿ ಮರ, ಬೇವಿನ ಮರ ಬೆಳೆದಿರೋರು. ಮನೆ ಮುಂದೆ ತೆಂಗಿನ ಮರ ಇರೋದು. ಬಟ್ ಇವತ್ತು ನಾವು 24/7 ನಾವು ಎಲ್ಲೋದ್ರು ವೆಹಿಕಲ್ಸ್, ಇಂಡಸ್ಟ್ರೀಸ್ ಮಧ್ಯೆನೆ ನಾವು ಜೀವನ ನಡೆಸಬೇಕಾಗಿದೆ. ಇನ್ನು ಅವತ್ತು ಸೂರ್ಯನಿಗೆ ನ್ಯಾಚುರಲ್ ಆಗಿ ಅವ್ರು ಕನೆಕ್ಟ್ ಆಗಿದ್ರು. ಸಂಜೆ 6 ಗಂಟೆ 7 ಗಂಟೆಗೆ ಅವರು ದೀಪ ಆರಿಸಿ ಮಲಗೋರು. ಬೆಳಗ್ಗೆ 4-5 ಗಂಟೆಗೆ ಎದ್ದೇಳೋರು. ಇವತ್ತು ಅವತ್ತು ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರಿಗೆ ಒಳ್ಳೆ ಆಕ್ಸಿಜನ್ ಸಿಗೋದು, ವಿಟಮಿನ್ ಡಿ ಸಿಗೋದು. ಬಟ್ ಇವತ್ತಿನ ನಮ್ಮ ಜೀವನ ಶೈಲಿನಲ್ಲಿ ನಮ್ಗೆ ರಾತ್ರಿ ಆಗದೆ 12 ಗಂಟೆ ಮೇಲೆ, ಬೆಳಗಾಗದೆ 7 ಗಂಟೆ ಮೇಲೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೇಜರ್ ನಮ್ಮ ಪೂರ್ವಿಕರಿಗೆ ಯಾವುದೇ ತರ ಒಂದು ರೇಡಿಯೇಷನ್ ಎಫೆಕ್ಟ್ ಇರಲಿಲ್ಲ. ಇವತ್ತು ಎಷ್ಟು ನಮ್ಗೆ ಕಬ್ಬಿಣದ ಕೋಟೆ ಕಟ್ಕೊಂಡಿದೀವೋ ಅದೇ ರೀತಿ ಅದಕ್ಕಿಂತ ಜಾಸ್ತಿಯಾಗಿ ಇವತ್ತು ರೇಡಿಯೇಷನ್ ಫ್ರೀಕ್ವೆನ್ಸಿ, ನಾವು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಲಿ ಇರಬೇಕು. ಇವತ್ತು 24/7 ರೇಡಿಯೇಷನ್ ಫ್ರೀಕ್ವೆನ್ಸಿಲಿ ಇದ್ದೀವಿ. ಅದರ ಪರಿಣಾಮ ನಮ್ಗೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ನಾವು ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಹಿಂದೆ ನಮ್ಮ ಪೂರ್ವಿಕರಿಗೆ ದೈಹಿಕವಾಗಿ ಶ್ರಮ ಇತ್ತು. ಅವ್ರಿಗೆ ಮೆಂಟಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಅವ್ರು ಆಲ್ಮೋಸ್ಟ್ 95% ಫಿಸಿಕಲ್ ವರ್ಕ್, 5% ಅಷ್ಟೇ ಮೆಂಟಲಿ ವರ್ಕ್ ಇದ್ದಿದ್ದು. ಬಟ್ ಇವತ್ತು ಅದು ಉಲ್ಟಾ ಆಗಿದೆ. ಇವತ್ತು 95% ಮೆಂಟಲಿ ವರ್ಕ್, ಬರೀ 5% ಅಷ್ಟೇ ದೈಹಿಕ ಶ್ರಮ ಆಗಿದೆ. ಇದೆಲ್ಲದರ ಪರಿಣಾಮ ಇಷ್ಟೆಲ್ಲಾ ಕಾಯಿಲೆಗಳು ಬರ್ತಾ ಇರೋದು. ಇದೆಲ್ಲದಕ್ಕೂ ಸೊಲ್ಯೂಷನ್ ಮೇಜರ್, ಅಟ್ಲೀಸ್ಟ್ ನಾವು ಆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕನೆಕ್ಟ್ ಆದಾಗ, ನಮ್ಗೆ ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಆದಾಗ ನಾವು ಹೆಲ್ತಿ ಆಗಿರ್ತೀವಿ ಅಂತ ಹೇಳಿ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಇದು ನಮ್ಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ನಮ್ಗೆ ಕೊಟ್ಟಿರೋಂಥದ್ದು. ನೋಡಿ, ಈ ಒಂದು ಪ್ರಾಡಕ್ಟ್ ಈ ನಿನ್ನೆ ಮೊನ್ನೆ ಬಂದಿರೋಂಥದ್ದಲ್ಲ. ಆಲ್ರೆಡಿ 18 ವರ್ಷದಿಂದ ಇವರು ಜಗತ್ತಿನಾದ್ಯಂತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಮುಂದುವರೆದಿರೋ ದೇಶಗಳಲ್ಲಿ ಇವ್ರ ಪ್ರಾಡಕ್ಟ್‌ಗೆ ವಿಪರೀತ ಡಿಮಾಂಡ್ ಇತ್ತು. ಯಾವಾಗ 2020 ಕೊರೋನಾ ತುಂಬಾ ಪೀಕ್ ಲೆವೆಲ್‌ಗೆ ಹೋಯ್ತು, ಇಂಪೋರ್ಟ್ ಎಕ್ಸ್‌ಪೋರ್ಟ್ ಸ್ಟಾಪ್ ಆಯ್ತು. ಅದೇ ಟೈಮಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಅಲ್ಲೆಲ್ಲ ಮೇಜರ್ ಕೊರೋನಾ ಹೊಡ್ತಾ ಬಿತ್ತು. ಆ ಟೈಮಲ್ಲಿ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರು ಒಂದು 10,000 ಮ್ಯಾಟ್ರೆಸ್ ಅನ್ನ ಏನು ಗಿಫ್ಟ್ ಆಗಿ ಕೊಟ್ರು ಸರ್ಕಾರಗಳಿಗೆ. ಆ ಒಂದು ಇವ್ರಿಗೆ ಸಮಸ್ಯೆ ಇದ್ದಿದ್ದು ಏನು?
ಕೊರೋನಾ ಪೇಷಂಟ್ ಸಮಸ್ಯೆ ಆಕ್ಸಿಜನ್ ಕೊರತೆ. ಯಾವಾಗ ಈ ಮ್ಯಾಟ್ರೆಸ್ ಮೇಲೆ ಮಲಗ್ತಿದ್ದಂಗೆ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಯ್ತು, ಆಕ್ಸಿಜನ್ ಲೆವೆಲ್ ಆಟೋಮೆಟಿಕ್ ಆಗಿ ಪರ್ಫೆಕ್ಟ್ ಆಯ್ತು, ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಆಗೋರು. ಆ ಒಂದು ರಿಸಲ್ಟ್ ಆಯುಷ್ ಇಲಾಖೆಯಿಂದ ಇವ್ರಿಗೆ ಕರಾನ ಯೋಧ ಅನ್ನೋದೊಂದು ಇದು ಕೂಡ ಸಿಕ್ತು. ಇವ್ರಿಗೆ ಜಗತ್ತಿನಾದ್ಯಂತ ಎಲ್ಲಾ ದೇಶ ವಿದೇಶಗಳು, ಸರ್ಕಾರಗಳು, ಸಂಘ ಸಂಸ್ಥೆಗಳಿಂದ 16,000 ರಿವಾರ್ಡ್ ಅವಾರ್ಡ್ ಬಂದಿರೋಂಥದ್ದು. ಮತ್ತೆ ಈ ಪ್ರಾಡಕ್ಟ್ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಇದು ಲೀಗಲ್, ಇದು ಪ್ರತಿಯೊಬ್ರು ಯೂಸ್ ಮಾಡಬಹುದು ಅಂತ ಹೇಳಿ ನಮ್ಗೆ ಸೆಂಟ್ರಲ್ ಗವರ್ನಮೆಂಟ್ 29 ಸ್ಟೇಟ್ ಗವರ್ನಮೆಂಟ್‌ಗಳು, ಆಯುಷ್ ಇಲಾಖೆ, ಎಫ್ಎಸ್ಎಸ್ಎಂಸಿ ಎಲ್ಲದ್ರಲ್ಲೂ ಸರ್ಟಿಫೈಡ್ ಆಗಿರೋಂಥದ್ದು. ಮತ್ತೆ ಈ ಪ್ರಾಡಕ್ಟ್ ಅನ್ನ ಇಂಡಿಯಾದಲ್ಲಿ ಏನು 5 ವರ್ಷದಿಂದ 6 ವರ್ಷದಿಂದ ಇಂಡಿಯಾದಲ್ಲಿ ಪ್ರಮೋಷನ್ ಆಗ್ತಾ ಇದೆ. ಇದನ್ನ ಬರೀ ಆರ್ಡಿನರಿ ಜನಗಳು ಮಾತ್ರ ಯೂಸ್ ಮಾಡ್ತಾ ಇರೋದಲ್ಲ. ಇವತ್ತು ನಮ್ಮ ಈ ಸೆಂಟ್ರಲ್ ಗವರ್ನಮೆಂಟ್‌ನ ಮಿನಿಸ್ಟರ್‌ಗಳಾದಂತ ಪಿಯೂಷ್ ಗೋಯಲ್ ಇರ್ಬೋದು, ನಿತಿನ್ ಗಡ್ಕರಿ ಇರ್ಬೋದು, ಇಂದಿರಾ ಗಾಂಧಿ ಸೊಸೆ ಮೇನಕಾ ಗಾಂಧಿ ಇರ್ಬೋದು, ಮೇಘಾಲಯ ರಾಜ್ಯಪಾಲರು, ಮಹಾರಾಷ್ಟ್ರ ಸಿಎಂ, ಡಿಸಿಎಂ, ಗೋವಾ ಸಿಎಂ, ಮಧ್ಯಪ್ರದೇಶ ಸಿಎಂ, ಎಂಎಲ್ಎಗಳು, ಮಿನಿಸ್ಟರ್‌ಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು, ಅಣ್ಣಾ ಹಜಾರೆ ಅಂತ ಸಾಮಾಜಿಕ ಹೋರಾಟಗಾರರು, ಕೋಡಿಮಠ ಸ್ವಾಮೀಜಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಸ್ವಾಮೀಜಿಗಳು ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಹಾಗೆ ಆಲ್ರೆಡಿ 1 ಕೋಟಿ ಪ್ಲಸ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ. ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗಿ ಈ ಬಯೋಟೋರಿಯಂ ಟೆಸ್ಟಿಮನಿ ಅಂತ ಕೊಟ್ರೆ ಸುಮಾರು ಒಂದು 10 ಲಕ್ಷ ಪ್ಲಸ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅವರ ಒಂದು ಟೆಸ್ಟಿಮನಿನ ನಾವು ಕೇಳೋಂಥದ್ದು. ಅದು ಯಾವುದು ಕಂಪನಿ ಅಪ್ಡೇಟ್ ಮಾಡಿರೋಂಥದ್ದಲ್ಲ. ಕಂಪನಿ ಅಪ್ಡೇಟ್ ಮಾಡಿದ್ರೆ ಅದು ಪ್ರಮೋಷನ್‌ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಇದು ವಾಲಂಟರಿ ಆಗಿ ನಮ್ಮಂತ ನಿಮ್ಮಂತ ಜನ ಯೂಸ್ ಮಾಡಿ ನಮಗಾಗಿರೋ ಬೆನಿಫಿಟ್ ಸಮಾಜದಲ್ಲಿ ಬೇರೆಯವರಿಗೆ ಆಗ್ಲಿ ಅಂತ ಹೇಳಿ, ಸಮಾಜಕ್ಕೆ ನಾವೊಂದ್ ರೀತಿ ಕಾಂಟ್ರಿಬ್ಯೂಟ್ ಕೊಡ್ಬೋದು ಅಂತ ಹೇಳಿ ಅವರು ಪ್ರಮೋಷನ್ ಮಾಡ್ತಾ ಇರೋಂಥದ್ದು. ಈ ಪ್ರಾಡಕ್ಟ್ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇದು ಯಾಕೆಂದ್ರೆ ಇದು ಇಂಟರ್ನಲ್ಲಿ ಬಳಸೋಂಥದ್ದೇನಿಲ್ಲ, ಎಕ್ಸ್ಟರ್ನಲ್ ಬಳಸೋಂಥದ್ದು. ಇದು ನಮಗೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಪರ್ಫೆಕ್ಟ್ ಮಾಡಿದಾಗ ಎಂತ ಕಾಯಿಲೆಗಳಿದ್ರು ಅದರಿಂದ ಹೊರಗಡೆ ಬರುವಂತದ್ದು 16 ಲಕ್ಷ ಟೆಸ್ಟಿಮನಿಗಳ ಏನಿದೆ ನೋಡಿ. ಇವತ್ತು ಸೈನ್ಸ್ ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದ್ರು, ಒಂದು ಸಲಿ ಬಿಪಿ ಶುಗರ್ ಬಂತಂದ್ರೆ ಲೈಫ್ ಟೈಮ್ ಅವರು ಮೆಡಿಸಿನ್ ಹೋಗ್ಲೇಬೇಕು. ಆ ಮೆಡಿಸಿನ್ ಇವತ್ತು ಆಲ್ಮೋಸ್ಟ್ 95% ಅಬೌವ್ ಇಂಗ್ಲಿಷ್ ಮೆಡಿಸನ್ ತಗಂತಾ ಇರೋಂಥದ್ದು. ಅದು ಸೈಡ್ ಎಫೆಕ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಅನಿವಾರ್ಯ, ತಗೊಂಡ್ಲೇಬೇಕು. ಒಂದು ವೇಳೆ ಇನ್ಸುಲಿನ್‌ಗೆ ಹೋದ್ರೆ, ಈ ಶುಗರ್ ಇರೋರು ಇನ್ಸುಲಿನ್‌ಗೆ ಹೋದ್ರೆ ಅವ್ರ ಎಲ್ಲಾ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ. ವಾಪಸ್ ಬರೋದಕ್ಕೆ ಅವಕಾಶನೇ ಇಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಈಗ ನೀವು ಎಷ್ಟೋ ಜನ ಲಕ್ಷಾಂತರ ಟೆಸ್ಟಿಮನಿಗಳು ನೋಡ್ಬೋದು. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅಂದ್ರೆ ಅವರು ಡಾಕ್ಟ್ರು ಏನ್ ಮೆಡಿಸಿನ್ ಕೊಟ್ಟಿರ್ತಾರೆ ಆ ಮೆಡಿಸಿನ್ ಜೊತೆಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅದು ಹಂತ ಹಂತವಾಗಿ ಅವರಿಗೆ ನಾರ್ಮಲ್ ಬಂದ್ಮೇಲೆ ಇನ್ಸುಲಿನ್ ಇಂದ ಹೊರಗಡೆ ಬಂದಿರೋಂಥದ್ದು, ಮತ್ತೆ ಕಂಪ್ಲೀಟ್ ಟ್ಯಾಬ್ಲೆಟ್ ಇಂದ ಕೂಡ ಹೊರಗಡೆ ಬಂದಿರೋ ಮೆಡಿಸಿನ್ ಇಂದ ಹೊರಗಡೆ ಬಂದಿರೋಂಥದ್ದು ಲಕ್ಷಾಂತರ ಟೆಸ್ಟಿಮನಿಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಇವತ್ತು ಈ ತುಂಬಾ ಜನ ಸಫರ್ ಮಾಡ್ತಾ ಇರೋಂಥದ್ದು ಅಂದ್ರೆ ಒಂದ್ ರೀತಿ ಅದು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು ಅದು ಎಷ್ಟು ಮಾರಣಾಂತಿಕ, ಎಷ್ಟು ಹಿಂಸೆ ಕೊಡುತ್ತೆ ಅಂತ ಹೇಳಿ. ಈ ಲೋ ಬಿಪಿ ಇರ್ಬೋದು, ವೆರಿಕೋಸ್ ಪ್ರಾಬ್ಲಮ್ ಇರ್ಬೋದು, ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು, ಥೈರಾಯ್ಡ್, ಸೋರಿಯಾಸಿಸ್, ಇವಕ್ಕೆಲ್ಲ ಟೈಮ್ ಬೀಯಿಂಗ್ ಮೆಡಿಸಿನ್, ಜೀವನ ಪರ್ಯಂತ ಮೆಡಿಸಿನ್ ಜೊತೆನೆ ಅವ್ರ ಜೀವನ ನಡೆಸಬೇಕು. ಬಟ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಆ ಮೆಡಿಸಿನ್ ಸ್ಟಾಪ್ ಮಾಡಿ 30, 40, 20 ವರ್ಷದಿಂದ ಸಫರ್ ಮಾಡಿರೋರು ಅದರಿಂದ ಹೊರಗಡೆ ಬಂದಿರುವಂತದ್ದು ಲಕ್ಷಾಂತರ ಟೆಸ್ಟಿಮನಿಗಳಿದೆ. ತುಂಬಾ ಏಜ್ ಆಗಿ ಜಾಯಿಂಟ್ ಪೈನ್ ಆಗಿ ಬೆಡ್ ರಿಡನ್ ಆಗಿರೋರು, ಸ್ಟ್ರೋಕ್, ಪ್ಯಾರಾಲಿಸಿಸ್, ಪಾರ್ಕಿನ್ಸನ್ ಆಗಿ 8, 10 ವರ್ಷ ಮಲಗಿರೋರು ಇವತ್ತು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಪುನಃ ಜೀವನ ಕಟ್ಕೊಂಡಿರೋಂಥದ್ದು ನಾವು ತುಂಬಾ ಜನ ಫೀಲ್ಡ್ ಅಲ್ಲಿ ನೋಡಿರೋಂಥದ್ದು. ಇಲ್ಲಿ ಯಾರೆಲ್ಲ ಪ್ರಾಡಕ್ಟ್ ಪ್ರಮೋಟ್ ಮಾಡಿದಾರೆ ಅವರೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರೋಂಥದ್ದು. ಇದೇ ನಿಜವಾಗ್ಲೂ ನಮ್ಗೆ ಸಮಾಜಕ್ಕೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಂತ ಒಂದು ಆಪರ್ಚುನಿಟಿ ಆ ಭಗವಂತ ನಮಗೆ ಕೊಟ್ಟವನೇ ಅನ್ನೋದು ನಾವು ಹೆಚ್ಚು ಹೆಚ್ಚು ಪ್ರಮೋಷನ್ ಮಾಡೋದಕ್ಕೆ ನಮಗೆ ಒಂದು ಇನ್ಸ್ಪೈರ್ ಆಗಿರೋಂಥದ್ದು. ನೋಡಿ, ನಮ್ಮ ಪ್ರಾಡಕ್ಟ್ ಈ ಒಂದು ನಿಯೋಡೈಮಿಯಂ ಮ್ಯಾಗ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ನಮ್ಮ ದೇವಮಾನವ ನಾವು ಪ್ರಾಡಕ್ಟ್ ಕೊಟ್ಟಿದಾರಲ್ಲ, ಎಷ್ಟು ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಅಂದ್ರೆ ಜಸ್ಟ್ ಒಂದು ಮ್ಯಾಟ್ರಸ್ ನಮ್ಮ ಬೆಡ್ ಮೇಲೆ ಏನ್ ಬೆಡ್ಶೀಟ್ ಹಾಕ್ತಿವಿ, ಆ ಬೆಡ್ಶೀಟ್ ನ ತೆಗೆದು ಮ್ಯಾಟ್ರಸ್ ಹಾಕ್ತಿವಿ. ಅದೇ ರೀತಿ ಪಿಲೋ ಕವರ್ ಒಳಗಡೆ ಪಿಲೋ ಪ್ಯಾಡ್ ಹಾಕ್ತಿವಿ. ಯಾಕೆಂದ್ರೆ ಇದನ್ನ ವಾಶ್ ಮಾಡಂಗಿಲ್ಲ, ಬಿಸ್ಲಿಗೆ ಹಾಕಂಗಿಲ್ಲ, ಅದ್ರ ಮೇಲೆ ಹಾಕೋ ಬಟ್ಟೆನ ನಾವು ವಾಶ್ ಮಾಡಿ ಚೇಂಜ್ ಮಾಡ್ಕೊಂತೀವಿ. ಸಹಜವಾಗಿ ನಾವು 6 ಅವರ್ 7 ಅವರ್ ನಾವು ನಿದ್ರೆಗೆ ಜಾರ ಅಂತದ್ದು. ಯಾಕೆಂದ್ರೆ ಅದು ಒಂದು ಅದ್ಭುತವಾದ ಥೆರಪಿ. ನಮಗೆ ಈ ಮ್ಯಾಟ್ರಸ್ ಮೇಲೆ ಮಲಗಿದಾಗ 100% ಆ ಥೆರಪಿ ಆಗುತ್ತೆ. ನಮಗೆ ಕಂಪ್ಲೀಟ್ ಆಗಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಅಡಿಯಿಂದ ಮುಡಿವರೆಗೂ ನಮಗೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಪರ್ಫೆಕ್ಟ್ ಆಗುತ್ತೆ. ಅವಾಗ ಎಂತ ಡಿಸಾರ್ಡರ್ ಇದ್ರು ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಡಿಸಾರ್ಡರ್ ಬರದಂಗೆ ನಮಗೆ ಒಂದು ರಕ್ಷಾ ಕವಚವಾಗಿ ವರ್ಕ್ ಮಾಡುತ್ತೆ. ಮತ್ತೆ ಮೇಜರ್ ನಮ್ಮ ರಕ್ತನಾಳದಲ್ಲಿರೋಂಥ ಬ್ಲಾಕೇಜಸ್, ಇವತ್ತು ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ವೆರಿಕೋಸ್ ಪ್ರಾಬ್ಲಮ್ ಆಗ್ಬೋದು, ಮೈಗ್ರೇನ್ ಹೆಡ್ಡೇಕ್ ಆಗ್ಬೋದು. ಇದೆಲ್ಲದಕ್ಕೂ ರೀಸನ್ ಏನಂದ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರೋಂಥದ್ದು. ಆ ರಕ್ತನಾಳದಲ್ಲಿರೋಂಥ ಬ್ಲಡ್ ಕ್ಲಾಟ್ ನ ಕ್ಲಿಯರ್ ಮಾಡಕ್ಕೆ ಯಾವುದೇ ಮೆಡಿಸನ್ ಇಲ್ಲ. ಇದು ನಮ್ಮ ಮ್ಯಾಟ್ರಸ್ ಮೇಲೆ ಮಲಗಿದಾಗ ಆ ಪಿಲೋ ಪ್ಯಾಡ್ ನಾವು ಯೂಸ್ ಮಾಡಿದಾಗ ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ರಕ್ತನಾಳದಲ್ಲಿ ಯಾವುದೇ ತರ ಬ್ಲಾಕೇಜಸ್ ಇದ್ರೆ ಡೇ 1 ಇಂದಾನೆ ಆ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋದ್ರಿಂದ ಅದು ಎಷ್ಟೋ ವರ್ಷಗಳ ಸಮಸ್ಯೆ ಆಟೋಮೆಟಿಕ್ ಆಗಿ ಸಾಲ್ವ್ ಆಗಂತದ್ದು.
ಮತ್ತೆ ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಯಾವುದೇ ತರ ಪೇನ್ ಇದ್ರು ಆ ಪೇನ್ ನ ಸಂಪೂರ್ಣವಾಗಿ ರಿಮೂವ್ ಮಾಡೋಂಥದ್ದು. ಮತ್ತೆ ಮೇಜರು ಇವತ್ತು ಎಲ್ರಿಗೂ ತುಂಬಾನೇ ಸಮಸ್ಯೆ ಆಗಿರೋಂಥದ್ದು ನಿದ್ರಾಹೀನತೆ. ಇವತ್ತು ಅದು ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಿದ್ರೆ ಎಷ್ಟು ಒಳ್ಳೇದಂದ್ರೆ ಅದು ಬಂದ್ರೆ ಎಲ್ಲವನ್ನೂ ಮರೆಸುತ್ತೆ. ಒಂದು ವೇಳೆ ಅದು ಬರ್ಲಿಲ್ಲ ಅಂದ್ರೆ ಎಲ್ಲವನ್ನೂ ನೆನಪಿಸುತ್ತೆ ಅಂತ. ಅಂದ್ರೆ ನೀವು ಬಹುಳವಾಗಿ ನೀವು ನೋಡಿ, ನಿಮ್ಗೆ ಯಾವಾಗ ತೀರಾ ಆ ಯೋಚನೆಗಳು ವಿಪರೀತ ಯೋಚನೆಗಳು ಬರೋಂಥದ್ದು. ಬೆಳಗ್ಗೆ ಹೊತ್ತು ಯಾವಾಗೋ ಫ್ರೀ ಆಗಿದ್ದಾಗ ಸಣ್ಣ ಪುಟ್ಟ ಬರ್ಬೋದು. ಮತ್ತೆ ನಾವು ಬೇರೆ ಬೇರೆ ಇದ್ರಲ್ಲಿ ಇದಾದಾಗ ಆಟೋಮೆಟಿಕ್ ಆಗಿ ಅದರಿಂದ ಹೊರಗಡೆ ಬರ್ತೀವಿ. ಬಟ್ ನೀವು ನಿದ್ರೆ ಸರಿಯಾಗಿ ಬರದೇ ಹೋದ್ರೆ ನಿಮ್ಗೆ ಇಲ್ಲದ ಆಲೋಚನೆಗಳು ಬಂದು ಕಂಪ್ಲೀಟ್ ಆಗಿ ನಿಮ್ಮ ಮೂಡನ್ನ ಹಾಳು ಮಾಡೋಂಥದ್ದು. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ನೆಗೆಟಿವ್‌ನ ತುಂಬಿ ಅದು ನಮ್ಮ ಜೀವನನ ರೂಲ್ ಮಾಡೋಂಥದ್ದು. ಬಟ್ ನಮ್ಮ ಈ ಒಂದು ಪ್ರಾಡಕ್ಟು ನಿಜವಾಗ್ಲೂ ಯಾವ ಇವತ್ತು ಎಷ್ಟೋ ಜನ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ವರ್ಷಾನ್‌ಗಟ್ಲೆ ಅದಿಲ್ದೆ ನನಗೆ ನಿದ್ದೆ ಇಲ್ಲ ಅನ್ನೋಂಥವ್ರು ಕೂಡ ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ದಲೆ ನಾನು ಎಷ್ಟೋ ವರ್ಷಗಳಾಯ್ತು ಈ ತರ ನಿದ್ದೆ ಮಾಡಿ ಅಂತ ಹೇಳಿ ನಾವ್ ಇವತ್ತು ಮ್ಯಾಟ್ರೆಸ್ ಕೊಟ್ಟು ಬಂದ್ರೆ ನಾಳೆ ಬೆಳಿಗ್ಗೆ ನಮ್ಗೆ ಹೇಳಿರೋಂಥ ರಿಸಲ್ಟ್‌ನ ನಾವ್ ಎಷ್ಟೋ ಕೇಳಿದ್ದೇವೆ. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟು. ಇನ್ನು ಮೇಜರ್ ಏನಂದ್ರೆ ಇವತ್ತು ಬಹುಮುಖ್ಯವಾಗಿ ನಮಗೆ ಪೂರ್ವಿಕರಿಂದ ಬಳುವಳಿಯಾಗಿ ಬರೋಂಥ ಕಾಯಿಲೆಗಳು. ಜೆನೆಟಿಕ್ ಪ್ರಾಬ್ಲಮ್ ಇಂದ ಜೆನೆಟಿಕ್ ಅಂತಾರಲ್ಲ ಅಂದ್ರೆ ನಮ್ಮ ಪೂರ್ವಿಕರಿಗೆ ಏನು ಈಗ ಅವ್ರಿಗೆ ಶುಗರ್ ಇದ್ರೆ ನಮ್ಗೆ ಬಳುವಳಿಯಾಗಿ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಏನಿದೆ ಅದನ್ನು ಕೂಡ ಬ್ರೇಕ್ ಮಾಡೋಂಥ ಒಂದು ಅದ್ಭುತವಾದ ಪ್ರಾಡಕ್ಟು. ಮತ್ತೆ ಎರಡನೇದು ಒಂದು ಬಯೋಮ್ಯಾಗ್ನೆಟಿಕ್‌ದು ಸಿಲಿಕಾನ್ ರಿಸ್ಟ್ ಬ್ಯಾಂಡ್. ಇದು ಲೋ ಬಿಪಿ ಇರೋರು ಬೆಳಿಗ್ಗೆ ಟೈಮಲ್ಲಿ ಎಡಗೈ ಕಟ್ಕೊಬೇಕು. ನಾರ್ಮಲ್ ಅಥವಾ ಹೈ ಬಿಪಿ ಇದ್ರೆ ಬಲಗೈ ಕಟ್ಕೊಬೇಕು. ಇದು ನಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಈಗ ರಾತ್ರಿ ಮ್ಯಾಟ್ರೆಸ್ ಮೇಲೆ ಮಲಗ್ದಾಗ ನಮ್ಗೇನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದೆ, 100% ಇದು ನಾವು ಬೆಳಿಗ್ಗೆ ಕಟ್ಕೊಂಡಾಗ, ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನ ಕಟ್ಕೊಂಡು ನಾವೇನೆಲ್ಲ ಆಕ್ಟಿವಿಟೀಸ್ ಮಾಡಿದಾಗ, ಆ ಒಂದು ಬೆನಿಫಿಟ್ ನಮ್ಗೆ ಸಹಜವಾಗಿ ಆಗೋಂಥದ್ದು. ಏಕೆಂದ್ರೆ ಇದನ್ನ ಕಟ್ಕೊಂಡು ನಾವೇನೆಲ್ಲ ಆಕ್ಟಿವಿಟೀಸ್ ಮಾಡಿದಾಗ ನ್ಯಾಚುರಲ್ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಪರ್ಫೆಕ್ಟ್ ಆಗುತ್ತೆ. ಅವಾಗ ನಮಗೆ 100% ಆಕ್ಟಿವ್ ಆಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ. ನಾವ್ ಎಷ್ಟು ಕೆಲಸ ಮಾಡಿದ್ರು ಒಂದು ಚೂರು ಸುಸ್ತು, ಆಯಾಸ ಇರಲ್ಲ. ಮತ್ತೆ ಮೇಜರು ಇದು ಏನಂದ್ರೆ ಬಿಪಿನ ನಾರ್ಮಲ್ ಮಾಡೋಂಥದ್ದು. ಯಾಕೆಂದ್ರೆ ಬಿಪಿ ಎಲ್ರಿಗೂ ಇರುತ್ತೆ. ಅದು ಲೋ ಆದ್ರೆ ತುಂಬಾನೇ ಡೇಂಜರು, ಹೈ ಆದ್ರೂ ಕೂಡ ಡೇಂಜರು. ಇದನ್ನ ಈ ಒಂದು ಸಿಲಿಕಾನ್ ರಿಸ್ಟ್ ಬ್ಯಾಂಡ್ ಅನ್ನ ಬೆಳಗ್ಗೆ ಟೈಮಲ್ಲಿ ನಾವು ಲೋ ಬಿಪಿ ಇರೋರು ಎಡಗೈಗೆ, ನಾರ್ಮಲ್ ಅಥವಾ ಹೈ ಬಿಪಿ ಇದ್ರೆ ಬಲಗೈ ಕಟ್ಕೊಂಡ್ರೆ ನಮಗೆ ಆ ಬಿಪಿ ವೇರಿಯೇಷನ್ ಆಗಲ್ಲ, ನಾರ್ಮಲ್ ಮೇಂಟೈನ್ ಮಾಡುತ್ತೆ. ಮತ್ತೆ ನಮಗೆ ಎಷ್ಟು ಕೆಲಸ ಕಾರ್ಯ ಮಾಡಿದ್ರು ಆ ಕೆಲಸ ಕಾರ್ಯ ಮಾಡೋದು ಒಂದು ಚೂರು ಸುಸ್ತು, ಆಯಾಸ ಅನ್ಸಲ್ಲ. ಮತ್ತೆ ಮೇಜರು ಇವತ್ತೇನ್ ನಾವು 24/7 ರೇಡಿಯೇಷನ್ ಫ್ರೀಕ್ವೆನ್ಸಿಯಲ್ಲಿ ಇದ್ದೀವಿ. ಆ ರೇಡಿಯೇಷನ್ ಫ್ರೀಕ್ವೆನ್ಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಎಷ್ಟೋ ಜನ ಅನ್ಕೊಂಡಿರ್ತಾರೆ ನಾವು ಬರೀ ಮೊಬೈಲ್ ಯೂಸ್ ಮಾಡೋದ್ರಿಂದ ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ ಅಂತ. ನೀವು ಮೊಬೈಲ್ ಯೂಸ್ ಮಾಡ್ಲಿ ಬಿಡ್ಲಿ, ನೀವು ಹೋದ್ ಕಡೆ ಎಲ್ಲ ಮೊಬೈಲ್ ಸಿಗ್ತಾ ಐತೆ, ಮೊಬೈಲ್ ಟವರ್ ಇದೆ ಅಂದ್ರೆ ಎಲ್ಲಾ ಕಡೆ ಮೊಬೈಲ್ ಸಿಗ್ನಲ್ ಸಿಗ್ತಾ ಇದೆ ಅಂದ್ರೆ ಮೊಬೈಲ್ ಟವರ್ ಇರುತ್ತೆ. ಇವತ್ತು ಮೊಬೈಲ್ ಟವರ್ ಇಲ್ದೆ ಇರೋಂತ ಜಾಗನೇ ಇಲ್ಲ. ಆಮೇಲೆ ಮೊಬೈಲ್ ಮಾತ್ರ ಅಲ್ಲ, ಟಿವಿ, ಫ್ರಿಡ್ಜು, ಫ್ಯಾನು, ವಾಷಿಂಗ್ ಮಿಷಿನ್, ಎಸಿ, ಎಲ್ಇಡಿ ಬಲ್ಬ್ ಇವೆಲ್ಲ ನಾವು ಅನಿವಾರ್ಯವಾಗಿ ಯೂಸ್ ಮಾಡ್ಬೇಕಾಗಿರೋಂಥದ್ದು. ಬಟ್ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್‌ಟಾಪ್ ಇರ್ಬೋದು, ಇವೆಲ್ಲ ನಾವು ಯೂಸ್ ಮಾಡೋದ್ರಿಂದ ಇವತ್ತು ಆ ರೇಡಿಯೇಷನ್ ಫ್ರೀಕ್ವೆನ್ಸಿಯಿಂದ ನಮ್ಗೆ ತುಂಬಾ ಕಾಯಿಲೆಗಳು, ತುಂಬಾನೇ ಮೇಜರ್ ಕಾಯಿಲೆಗಳು ಕಾರಣಗಳು ಅಟ್ರಾಕ್ಟ್ ಆಗ್ತಾ ಇರೋದು ಆ ರೇಡಿಯೇಷನ್ ಫ್ರೀಕ್ವೆನ್ಸಿಯಿಂದ. ಬಟ್ ಹಾಗಂತ ಇವ್ಯಾವುದನ್ನು ಬಿಟ್ಟು ನಾವು ಬದುಕಕ್ಕಾಗಲ್ಲ. ಅವ್ರ ಜೊತೆನಲ್ಲೇ ನಾವು ಜೀವನ ನಡೆಸಬೇಕು. ಈ ಒಂದು ರಿಸ್ಟ್ ಬ್ಯಾಂಡ್ ಕಟ್ಕಂಡು ನಾವು ಅವನ್ನೆಲ್ಲ ಎಷ್ಟೇ ಯೂಸ್ ಮಾಡಿದ್ರು ನಮ್ಗೆ ಕಂಪ್ಲೀಟ್ ಆಗಿ ಒಂದು ಬಾಡಿಗೆ ರಕ್ಷಾ ಕವಚವಾಗಿ ಅದು ವರ್ಕ್ ಮಾಡುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಇನ್ನೊಂದು ನೀರು. ಇವತ್ತು ನಾವೇನು ಡೆಡ್ ವಾಟರ್ ನಾವು ಕುಡಿತಾ ಇರೋ ನೀರ್ ಅಂತ ಹೇಳಿದ್ನಲ್ಲ, ಆ ನೀರು ಈಗ ನಾವು ಈಗ ತುಂಬಾ ಶ್ರೀಮಂತರುಗಳು ಯೂಸ್ ಮಾಡೋಂತ ಈಗ ಹೈ ಲೆವೆಲ್ ಪಿಎಚ್ ಲೆವೆಲ್ ಇರೋಂತ ಒಂದು ನ್ಯಾಚುರಲ್ ಆಗಿ ಭೂಮಿಲಿರೋಂತ ಒಂದು ಇದ್ರ ಸಿಗೋಂತ ನೀರನ್ನ ನಾವು ಕುಡಿಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದೇ ಆ ತರ ನಮ್ಮಂತ ಮಧ್ಯಮ ವರ್ಗದವರು, ಅಷ್ಟು ಮಧ್ಯಮ ವರ್ಗದವರಲ್ಲ, ಈವನ್ ಶ್ರೀಮಂತರು ಕೂಡ ಆ ಒಂದು ನೀರನ್ನು ಯೂಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಷ್ಟು ಹೈ ಲೆವೆಲ್ ಕಾಸ್ಟ್ ಇರುತ್ತೆ ಅದು. ಬಟ್ ಇವತ್ತು ನಾವೇನಿವತ್ತು ಡೆಡ್ ವಾಟರ್ ಅಂತ ಹೇಳ್ದೋ ಅದೇ ನೀರನ್ನ, ನಾವು ಕುಡಿಯೋಂತ ನೀರನ್ನ ಒಂದು ಬಾಟ್ಲಿಗೆ ಹಾಕಿ ನಮ್ಮ ಮ್ಯಾಗ್ನೆಟಿಕ್ ಪ್ಯಾಡ್ ನ ರ್ಯಾಪ್ ಮಾಡಿದ್ರೆ ಇದು ನಮಗೆ ಅರ್ಧ ಮುಕ್ಕಾಲ್ ಗಂಟೆಲಿ ಆ ನೀರು ಮ್ಯಾಗ್ನೆಟೈಸ್ಡ್ ವಾಟರ್ ಆಗುತ್ತೆ. ಅಂದ್ರೆ ನಮ್ಮ ಮೊಬೈಲು ಚಾರ್ಜ್‌ಗೆ ಹಾಕೊಂಡಂಗೆ ಆ ನೀರು ಚಾರ್ಜ್ ಆಗುತ್ತೆ. ಆ ನೀರಲ್ಲಿರೋ ಗಡಸುತನ ಸ್ಪ್ಲಿಟ್ ಆಗಿ ಸ್ಮೂತ್ ಆಗಿ ಕೆರೆ ನೀರು, ಹರಿಯ ನೀರು, ಬಾವಿ ನೀರ್ ತರ ತೆಳುವಾಗುತ್ತೆ. ಆ ನೀರ್ನ ನಾವು ಕನ್ಸ್ಯೂಮ್ ಮಾಡಿದಾಗ
ನಮ್ಮ ರಕ್ತ ತೆಳುವಾಗೋದ್ರಿಂದ ಸರಾಗವಾಗಿ ಎಲ್ಲ ಆರ್ಗನ್ಸ್‌ಗೆ, ಸೆಲ್ಸ್‌ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಈಗ ತುಂಬಾ ಜನ ಕಾಮನ್ ಆಗಿ ಪ್ರತಿಯೊಬ್ರು ಈಗ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಸಫರ್ ಮಾಡೋಂಥ ಪ್ರಾಬ್ಲಮ್‌ಗಳೇನು? ಈ ಕೆಮ್ಮು, ದಮ್ಮು, ಶೀತ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಉಸಿರಾಟ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ, ಡೈಜೆಸ್ಟಿವ್ ಸಮಸ್ಯೆ, ಫೈಲ್ಸು, ಪಿಸ್ತೂಲ ಇವೆಲ್ಲ ಕಾಮನ್ ಸಮಸ್ಯೆಗಳು. ಇದು ಡೇ 1 ಇಂದಾನೆ ನಮ್ಮ ಈ ಒಂದು ಅಮೃತ ಅಂತ ನಾವೇನ್ ಹೇಳ್ತೀವಿ, ಈ ಒಂದು ಮ್ಯಾಗ್ನೆಟೈಸ್ಡ್ ವಾಟ್ರು, ಏನು ವಂಡರ್ ಹೀಲಿಂಗ್ ವಾಟ್ರು, ಸಂಜೀವಿನಿ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಡೇ 1 ಇಂದಾನೆ ಅವೆಲ್ಲದಕ್ಕೂ ರಿಸಲ್ಟ್‌ನ ನಾವು ಎಷ್ಟೋ ಜನ ಇವತ್ತು ಕೊಟ್ಟು ಬಂದು 2, 3 ದಿವಸಕ್ಕೆ, ಸರ್ ನನಗೆ 30 ವರ್ಷ, 40 ವರ್ಷದಿಂದ ಗ್ಯಾಸ್ಟ್ರಿಕ್ ಸಫರ್ ಮಾಡ್ತಾ ಇದ್ದೆ. ಬಟ್ 3 ದಿವಸದಲ್ಲಿ ಕ್ಲಿಯರ್ ಆಯ್ತು ಅನ್ನೋರನ್ನ ಕೇಳಿದ್ದೀವಿ. ನೋಡಿ ಹಿಂದೆ ಪೂರ್ವಿಕರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ತಿರ್ಲಿಲ್ಲ. ಅವ್ರಿಗೆ ಎಜುಕೇಷನ್ ಇಲ್ಲ ಅಂದ್ರೂ ಬುದ್ಧಿವಂತಿಕೆ ಇತ್ತು. ಯಾಕೆಂದ್ರೆ ನಾವು ತಿನ್ನ ಎಲ್ಲಾ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿ ಹೊರಗಡೆ ಹೋಗಲ್ಲ. ನಮ್ಮ ರಕ್ತನಾಳದಲ್ಲಿ ಏನು ಆ ಟಾಕ್ಸಿನ್ ಉಳ್ಕೊಳ್ಳುತ್ತಲ್ಲ, ಅದು ಕ್ಲಿಯರ್ ಆಗದೆ ಹೋದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದ್ಸಲಿ ಶುರುವಾಯ್ತು ಅಂದ್ರೆ ಎಲ್ಲಾ ಕಾಯಿಲೆಗಳಿಗೂ ಮೂಲ ಅದು. ಇವತ್ತು ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೆ ಮೇಜರ್ 60-70% ರೀಸನ್ ಅಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ. ಇವತ್ತು ಇಂಡಿಯಾದಲ್ಲಿ 87% ಅಧಿಕ ಜನಕ್ಕೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇದೆ. ನಮ್ಮ ಪೂರ್ವಿಕರು ನೋಡಿ ಅವಾಗ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಕುಂತಿ ಕುಮಾರ್ ಎಣ್ಣೆ ಟೈಮ್ ಟು ಟೈಮ್ ಒಂದ್ 3 ತಿಂಗಳು, 4 ತಿಂಗಳು ಗ್ಯಾಪ್ ಅಲ್ಲಿ ತಗೊಂಡು ಬಾಡಿನ ಕ್ಲೀನ್ ಮಾಡ್ಕೊಳೋರು. ಬಟ್ ಇವತ್ತು ಯಾರು ನಾವು ಅದನ್ನ ಮಾಡ್ತಾ ಇಲ್ಲ. ಇದು ನಮ್ಗೆ ಈ ಒಂದು ನಮ್ಮ ಮ್ಯಾಗ್ನೆಟೈಸ್ಡ್ ವಾಟರ್ ಯಾಕೆ ನಾವು ಅಮೃತ, ಕಾ ಸಂಜೀವಿನಿ ಅಂತ ಹೇಳ್ತೀವಿ ಅಂದ್ರೆ ಡೇ 1 ಇಂದಾನೆ ಆ ಮಲ ಮೂತ್ರದ ಮೂಲಕ ಟ್ಯಾಕ್ಸಿನ ಹೊರಗಡೆ ಹಾಕುತ್ತೆ. ಮತ್ತೆ ಇನ್ನೊಂದು ಮಲ್ಟಿಪರ್ಪಸ್ ಬ್ಯಾಂಡು. ತಲೆನೋವಿರ್ಬೋದು, ಅರ್ಧ ತಲೆನೋವಿರ್ಬೋದು, ಕುತ್ತಿಗೆ ನೋವು, ರಟ್ಟೆ ನೋವು, ತೊಡೆ ನೋವು, ಕಾಲ್ ನೋವು ಯಾವುದೇ ಭಾಗದಲ್ಲಿ ಪೇನ್ ಬಂದ್ರೆ, ನಾವು ಏನೇ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ್ರು ಅದು ಟೆಂಪರವರಿ ವರ್ಕ್ ಅಷ್ಟೇ. ಮತ್ತೆ ಮತ್ತೆ ತಗಂತಾನೆ ಇರ್ಬೇಕು. ಅದು ಸೈಡ್ ಎಫೆಕ್ಟ್ ಅಂತ ಗೊತ್ತು. ಬಟ್ ಅನಿವಾರ್ಯ ತಗೊಂಬೇಕು. ಬಟ್ ನಮ್ಮ ಈ ಒಂದು ಮಲ್ಟಿಪರ್ಪಸ್ ಬ್ಯಾಂಡು ಪರ್ಮನೆಂಟ್ ಆಗಿ ಆ ಒಂದು ಈ ಪೇನ್‌ನ ರಿಮೂವ್ ಮಾಡೋಂಥ ಕೆಲಸನ ಮಾಡೋಂಥದ್ದು. ಪೈನ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ. ಅದ್ರ ಜೊತೆನಲ್ಲಿ ನಮಗೆ ಅಲ್ಟ್ರಾ ಬೆರ್ರಿ ಜ್ಯೂಸ್ ಸಿಗುತ್ತೆ. ಯಾಕೆಂದ್ರೆ ಇದು ನಮ್ಗೆ ಈ ಪ್ರಾಡಕ್ಟ್ ಅನ್ನ ನಾವು ಒಂದು ಸರಿ ತಗೊಂಡ್ರೆ 15-20 ವರ್ಷ ಯೂಸ್ ಮಾಡ್ಬೋದು. ವಾಶ್ ಮಾಡಂಗಿಲ್ಲ, ಬಿಸ್ಲಿಗೆ ಹಾಕಂಗಿಲ್ಲ. ಇದು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ ಸಂಚಾರ ಮಾಡೋದ್ರಿಂದ ನಾವು ಹೆಲ್ತಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನಮ್ಮ ಆರ್ಗನ್ಸ್ ಹೆಲ್ತಿ ಆಗಿರ್ಬೇಕು, ನಮ್ಮ ಸೆಲ್ಸ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಮ್ಗೆ ನ್ಯೂಟ್ರಿಷನ್ ಫುಡ್ ಅನಿವಾರ್ಯ. ಬಟ್ ಇವತ್ತು ನಾವು ತಿನ್ನೋ ಯಾವ ಆಹಾರದಲ್ಲೂ ನಮ್ಗೆ ನ್ಯೂಟ್ರಿಷನ್ ಫುಡ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ತುಂಬಾನೇ ಅದ್ಭುತವಾದ ಒಂದು ಪ್ರಾಡಕ್ಟ್. ಯಾಕೆಂದ್ರೆ ಇಲ್ಲಿರೋಂಥವ್ರು ತುಂಬಾ ಜನ ಯೂಸ್ ಮಾಡಿರ್ತೀರಾ. ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಿರುತ್ತೆ. ಅಲ್ಟ್ರಾ ಬೆರ್ರಿ ಜ್ಯೂಸ್. ಅದ್ರ ಬಗ್ಗೆ ನಮ್ಮ ಕೋರ್ ಲೀಡರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂತ ನನ್ನ ಲೆಜೆಂಡ್ ಲೀಡರ್ ಮೆಂಟರ್ ಸಂಪತ್ ಸರ್ ಅವರು ತುಂಬಾ ಅದ್ಭುತವಾಗಿ ಮಾಹಿತಿ ಕೊಡ್ತಿರ್ತಾರೆ. ಅದೆಲ್ಲರೂ ನೀವು ಕೇಳಿರ್ತೀರಾ. ಇಷ್ಟು ಪ್ರಾಡಕ್ಟ್ ಅನ್ನ ನಾವು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಆರ್ಗನ್ಸ್ ಹೆಲ್ತಿ ಆಗಿರ್ತವೆ. ನಮ್ಗೆ 100% ನಾವು ಹೆಲ್ತಿ ಆಗಿರ್ತೀವಿ. ನಾವು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟ್ ಆಗ್ತೀವಿ. ಈ ಒಂದು ಪ್ರಾಡಕ್ಟ್ ನಮಗೆ ಸಿಗಬೇಕಂದ್ರೆ ನಿಜವಾಗ್ಲೂ ಒಂದು ಪೂರ್ವ ಜನ್ಮದ ಪುಣ್ಯ ಅಥವಾ ನಮ್ಮ ಪೂರ್ವಿಕರ ಆಶೀರ್ವಾದ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಸಿಗೋಂತದ್ದಲ್ಲ. ಯಾಕೆಂದ್ರೆ ಈಗ ಎಷ್ಟೋ ವರ್ಷ ಈಗ ಮೊನ್ನೆ ಯಾರೋ ನನಗೆ ರೀಸೆಂಟ್ ಆಗಿ ಹೇಳಿದ್ರು 40 ವರ್ಷ ಮೈಗ್ರೇನ್ ಹೆಡ್‌ಏಕ್ ಇಂದ ಸಫರ್ ಮಾಡ್ತಿದ್ದೆ. ನಾನ್ ತೋರ್ಸ್ದಿಲ್ಲೋ ಜಾಗ ಇಲ್ಲ, ಕೇಳ್ದಿಲ್ಲೋ ಪ್ರೇಯರ್ ಮಾಡ್ದಿಲ್ಲೋ ದೇವ್ರಿಲ್ಲ, ಹೋಗ್ದಿಲ್ಲೋ ದೇವಸ್ಥಾನಗಳಿಲ್ಲ. ಬಟ್ ಈ ಪ್ರಾಡಕ್ಟ್ ನನಗೆ ಇಷ್ಟು ವರ್ಷ ಆದ್ಮೇಲೆ ಸಿಕ್ತು. ಇವಾಗ ನನಗೆ ಕಂಪ್ಲೀಟ್ ಆ ಮೈಗ್ರೇನ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರು. ಅಂದ್ರೆ ನಮ್ಗೆ ಕರ್ಮ ಹರಿದಿರ್ಬೇಕು. ಆ ಒಂದು ಕರ್ಮ ಹರಿದಿದ್ದಕ್ಕೆ ನಮ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ ಅಂದ್ರೆ, ಈ ಪ್ರಾಡಕ್ಟ್ ಅನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂದ್ರೆ ನಾವು ಸಮಾಜದಲ್ಲಿ ನಾವು ಕಣ್ಣೆದುರಿಗೆ ಎಲ್ರಿಗೂ ಗೊತ್ತಿರೋಂಥದ್ದು ನಾವ್ ಏನನ್ನ ಬಿತ್ತುತ್ತೀವಿ 1000 ಪಟ್ಟು ಅದನ್ನೇ ವಾಪಸ್ ಪಡೆಯೋದಕ್ಕಾಗೋದು. ನಾವು ಹಾಗಲಕಾಯಿ, ಬೇವಿನಕಾಯಿ ಬೀಜ ಬಿತ್ತಿ ನಾವು ಮಾವಿನ ಗಿಡನ, ಮಾವಿನ ಹಣ್ಣನ್ನ ನಾವು ಎಕ್ಸ್‌ಪೆಕ್ಟ್ ಮಾಡಕ್ಕಾಗೋದಿಲ್ಲ. ನಾವು ಸಮಾಜಕ್ಕೆ ಏನ್ ಕೊಡ್ತೀವಿ 1000 ಪಟ್ಟು ನಮ್ಗೆ ವಾಪಸ್ ಬರುತ್ತೆ. ಇಲ್ಲಿ ನಮ್ಗೆ ಇಂಥ ಒಂದು ಅದ್ಭುತವಾದ ಆಪರ್ಚುನಿಟಿನ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರು ಕೊಟ್ಟಿದ್ದಾರೆ. ನಾವು ಇದನ್ನ ಸಮಾಜಕ್ಕೆ ರೀಚ್ ಮಾಡಿಸ್ತಾ, ಸಮಾಜ ಒಂದು ಹೆಲ್ತಿ ಸಮಾಜ ನಿರ್ಮಾಣ ಆಗೋದಕ್ಕೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ, ಅದರಿಂದ ಆಶೀರ್ವಾದದ ಆದಾಯ ಗಳಿಸ್ತಾ, ಒಳ್ಳೆ ನೇಮು, ಫೇಮು, ಸತ್ಕರ್ಮ, ಪುಣ್ಯ, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನೂ ಪಡೀತಾ, ಜೊತೆಗೆ ನಾವು ಆರ್ಥಿಕವಾಗಿ ಕೂಡ ಎಷ್ಟೋ ಜನ ಆರ್ಥಿಕವಾಗಿ ಸಬಲೀಕರಣರಾಗೋದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ, ಸಮಾಜಕ್ಕೆ ಒಂದು ದೊಡ್ಡ ಅಸೆಟ್ ಆಗಂತ ಒಂದು ಗೋಲ್ಡನ್ ಆಪರ್ಚುನಿಟಿ ನಮ್ಗೆ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರು ಕೊಟ್ಟಿದ್ದಾರೆ.
ಅದೇ ರೀತಿ ಈ ಪ್ರಾಡಕ್ಟ್ ಎಲ್ರಿಗೂ ರೀಚ್ ಆಗ್ಬೇಕಾದ್ರೆ ಅದ್ಭುತವಾದ 4 ಜನ ನಮ್ಮ ಕೋರ್ ಕಮಿಟಿ ಲೀಡರ್ಸ್‌ಗಳು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಫೌಂಡರ್ಸ್ ಒಂದು ಅದ್ಭುತವಾದ ಸಿಸ್ಟಮ್‌ನ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಜನಕ್ಕೆ ಅವೇರ್‌ನೆಸ್ ಮೂಡಿಸೋದಕ್ಕೆ ನಮ್ಮ ವೋಟ್ಸ್ ಕ್ಲಬ್ ಲೀಡರ್ಸ್, ಐಎಎ ಕ್ಲಬ್ ಲೀಡರ್ಸ್ ಹಗಲು ರಾತ್ರಿ ಕೃಷಿ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಿಮ್ಮ ಡಿಜಿಟಲ್ ಚಪ್ಪಾಳೆಯೊಂದಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ, ನನಗೆ ಇವತ್ತು ಒಂದು ಈ ಝೂಮ್ ಸೆಷನ್‌ನಲ್ಲಿ ಮನುಕುಲದ ಸಂಜೀವಿನಿ ಇ ಬಯೋಟೋರಿಯಂ ಪ್ರಾಡಕ್ಟ್ ಬಗ್ಗೆ ತಿಳಿಸುವಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಇವತ್ತೇನು ಸುಮಾರು ಒಂದು 550 ಪ್ಲಸ್ ನಾವಿಲ್ಲಿ ಗ್ಯಾದರ್ ಆಗಿದ್ದೀವಿ. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಒಂದು ಜೀವನದಲ್ಲಿ ಒಂದು ಸುದಿನ ಆಗ್ಲಿ, ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಂತ ದಿನ ಆಗ್ಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ, ನಿಮ್ಮ ಒಂದು ಡಿಜಿಟಲ್ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು. ತುಂಬಾ ಜನ ಮೆಸೇಜ್ ಹಾಕಿದ್ದೀರಾ. ನಿಮ್ಮೆಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ. ಸಾರಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಿಮ್ಮ ಡಿಜಿಟಲ್ ಚಪ್ಪಾಳೆಯೊಂದಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.